ಹೌದು, ಆಕ್ಚುಲಿ ನಮ್ಮ ಪ್ರವೀರ್ ಅವರು ಬಾಡಿ ಲ್ಯಾಂಗ್ವೇಜ್ ತುಂಬಾ ಕಷ್ಟ ಇತ್ತು ಸ್ಟಾರ್ಟಿಂಗ್. ಸೊ 1 ಮಂತ್ ಡೈಲಿ ಬಂದು 1 ಮಂತ್ ಡೈಲಿ ಬಂದು ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರವೀರ್ ಫಸ್ಟ್. ತುಂಬಾ ಖುಷಿ ಆಗ್ತದೆ ಆಕ್ಚುಲಿ ಇಲ್ಲಿ ನಿಮ್ ಮುಂದೆ ಮಾತಾಡೋದಕ್ಕೆ. ಅಂಡ್ ಥ್ಯಾಂಕ್ ಯು ಜಯರಾಮ್ ಸರ್ ಅಂಡ್ ಸುರಾಗ್, ಥ್ಯಾಂಕ್ ಯು ಸೋ ಮಚ್. ನನಗೊಂದು ಆಪರ್ಚುನಿಟಿ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಟ್ ವಾಸ್ ಸಾಂಗ್ ಬಂದ್ಬಿಟ್ಟು ಇಟ್ ವಾಸ್ ವೆರಿ ಟ್ರಿಪ್ಪಿ ಅಂಡ್ ಕ್ರೇಜಿ ಸಾಂಗ್. ಫಸ್ಟ್ ನಾನು ಕೇಳುವಾಗನೇ ನನಗೆ ತುಂಬಾ ನನಗೆ ಡ್ಯಾನ್ಸ್ ಮಾಡಬೇಕು ಅಂತ ಒಂದು ಇದು ಬಂತು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಮ್ಗಂತೂ ಕೆಲವೊಂದು ಲೈನ್ಸ್ ಬೇಗ ಕ್ಯಾಚ್ ಆಗ್ತಿದೆ, ಮಧ್ಯದಲ್ಲಿ ಕೆಲವೊಂದು ಏನ್ ಲೈನ್ಸ್ ಅಂತಾನೆ ಗೊತ್ತಾಗ್ತಿಲ್ಲ. ಆ ಲೆವೆಲ್ ಸ್ಪೀಡ್ ಇದೆ ಲಿರಿಕ್ಸ್. ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ನಕುಲ್ ಅವ್ರಿಗೆ ಮತ್ತೆ ಸುರಾಗ್ ಅವ್ರಿಗೆ, ಜಯರಾಮ್ ಸರ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಕುಲ್ ಅವ್ರ ಜೊತೆ 2ನೇ ಸಲ ಕೆಲಸ ಮಾಡಿದ್ದು. ಅವರು ಆರ್ಟಿಸ್ಟ್ಗೆ ಕೊಡೋ ಫ್ರೀಡಮ್ ಅದು ತುಂಬಾ ತುಂಬಾ ಅಂದ್ರೆ ಹಿ ಮೇಕ್ಸ್ ಯು ಫೀಲ್ ಅಟ್ ಹೋಮ್. ತುಂಬಾ ಕಂಫರ್ಟ್ ಆಗಿರುತ್ತೆ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ. ಅಂಡ್ ಹಾಡ್ ಬಡಿಬೇಕಾದ್ರೆ ಕೂಡ ಪ್ರವೀರ್ ಅವರು ಇದ್ರು, ಸುರಾಗ್ ಅವರು ಇದ್ರು. ಅಂಡ್ ಒಟ್ಟಿಗೆ ಕುತ್ಕೊಂಡು ಒಂದು ತಂಡದ ಎಫರ್ಟ್, ಆ ಫೀಲಿಂಗ್ ಇದೆಯಲ್ಲ, ನಮ್ಮನ್ನು ಸಿನಿಮಾದ ಒಂದು ತುಂಡಾಗಿ ಮಾಡ್ಕೊಂಡು ಮಾಡ್ತೀವಲ್ಲ, ಅದು ದಟ್ ಇಸ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಸೈಫರ್. I would thank whole film team ಸ್ವಲ್ಪ mic for giving an opportunity. मुझे ये अपॉर्चुनिटी दिए सोच क्या बोले तो एक बहुत ज्यादा खुशी. क्या कन्नड़दಲ್ಲೂ ಮಾತಾಡ್ತೀನಿ, दक्षिणी में बात करने का स्लैंग ही अलग, मजाज अलग है. सो ऑनेस्टली बहुत दिल से शुक्रिया एक चीज का. क्या एक चीज का भी शुक्रिया. और हमारे मेन एक्टर प्रवीर भाई और सुराग सर और नकुल अभ्यंकर सर जो भी अपॉर्चुनिटी दिए, ये बहुत बड़ी अपॉर्चुनिटी. सेकेंड टाइम काम कर रहा हूँ मैं इनके साथ. तब सो जब मैं काम कर लेगा था, आई वॉज नॉट हैविंग एनी आइडिया. 1 वीक पहले ट्रैक बनने से 1 वीक पहले मैं से मिला, 1 वीक पहले कोई इवेंट में मिला हमें. बट नेक्स्ट वीक में इमीडिएट मुझे कॉल आ रहा, बोलता आई एम वर्किंग विद गुब्बी. आई वॉज रियली सरप्राइज कि 1 वीक पहले मिल को बातचीत करो. वी बिकेम फ्रेंड्स 1 वीक एगो एंड वी आर वर्किंग टू द बिग प्रोजेक्ट. ये बहुत बड़ी खुशी की बात, अल्हम्दुलिल्लाह. एंड इट वॉज रियली फन टू डू. एक लिरिक्स भी, एक ट्रम्पेट जो बज रहा, म्यूजिक से लेको, मेकिंग से लेको, इवन ऑन द सेट वेयर वी वर मेकिंग द सॉन्ग, इट वाज रियली गुड. बहुत मजा मिला. एंड आई होप फॉर द बेस्ट. सॉन्ग शुड बी द प्रॉपर हिट. ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ಭರತ್ ಅವ್ರು ಅಂದ್ರೆ ಅವ್ರು ಕನ್ನಡ ಬರುತ್ತೆ ಅಂದ್ರೆ ಇದ್ರಲ್ಲಿ ಆ ತರದ ಲೈನ್ಸ್ ಅವ್ರು ಬರ್ದಿದ್ದಾರೆ, ಹಾಗಾಗಿ ಸೊ ದ ಪೀಪಲ್ ಹೂ ಹ್ಯಾವ್ ನಾಟ್ ಅಂಡರ್ಸ್ಟುಡ್, ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಜನ ಗೊತ್ತಿಲ್ದಿರಿದ್ರು. ಸೊ ಈ ಟ್ರ್ಯಾಕ್ ಮಾಡೋ ಮುಂಚೆ 1 ವೀಕ್ ಮುಂಚೆ ನಾನು ಇವ್ರಿಗೆ ಸಿಕ್ಕಿದ್ದೆ. ಇವ್ರಿಗೆ ಸಿಕ್ಕಿ 1 ವೀಕ್ ಆಮೇಲೆ ಇದು ಟ್ರ್ಯಾಕ್ಗೆ ಅಪಾರ್ಚುನಿಟಿ ಸಿಕ್ತು. ಐ ವುಡ್ ರಿಯಲಿ ಥ್ಯಾಂಕ್ ಹೋಲ್ ಫಿಲ್ಮ್ ಟೀಮ್. ಇದು ತುಂಬಾ ಧನ್ಯವಾದಗಳು ಇದು ಅಪಾರ್ಚುನಿಟಿ ಸಿಕ್ಕೋದಕ್ಕೆ. 2ನೇ ಸಾಂಗ್ ನಾನು ನಕುಲ್ ಅಭ್ಯಂಕರ್ ಅವ್ರ ಜೊತೆ ಮಾಡಿದ್ದೀನಿ. ಇಟ್ ವಾಸ್ ಎ ರಿಯಲಿ ಕ್ರೇಜಿಯಸ್ಟ್ ಸ್ಟಫ್ ಮಾಡೋದಕ್ಕೆ, ಅವ್ರ ಜೊತೆ ಟ್ರ್ಯಾಕ್ ಮಾಡಕ್ಕೆ. ಆಸ್ ಈ ಸೈಡ್ ಲೈಕ್ ತುಂಬಾ ಫ್ರೀಡಮ್ ಕೊಡ್ತಾರೆ. ದೇ ವಿಲ್ ಆಸ್ಕ್ ಅಸ್ ಟು ಕಮ್ ಔಟ್ ಆಫ್ ದ ಝೋನ್ ವಾಟ್ ವಿ ಆರ್. ನಾವೇನ್ ಝೋನ್ ಅಲ್ಲಿ ಇದೀವಿ ಅದರಿಂದ ಆಚೆ ಬಂದು ನಾವು ಏನಾದ್ರು ಸ್ಪೆಷಲ್ ಮಾಡಬೇಕು ಟ್ರ್ಯಾಕ್ ಅಲ್ಲಿ. ಸೊ ಇಟ್ ಶುಡ್ ಗಿವ್ ಎ ಕ್ರೇಜಿಯಸ್ಟ್ ವೈಬ್. ಕೇಳೋರ್ಗು ಮಜಾ ಬರಬೇಕು, ನೋಡೋರ್ಗು ಮಜಾ ಬರಬೇಕು. ಸೊ ವಿಡಿಯೋ ಆ ಪ್ರಕಾರ ಮಾಡಿದ್ದಾರೆ, ಸಾಂಗ್ ಆ ಪ್ರಕಾರ ಇದೆ. ಅಂಡ್ ಧನ್ಯವಾದ. ಕನ್ನಡನೂ ಸೂಪರ್ ಇದೆ ಸರ್. ಭರತ್ ಅವರು ಈ ಹಾಡಿನ ಡಿಒಪಿ ಸರ್ ಹೇಳಿ. ನಮಸ್ಕಾರ. ಫಸ್ಟ್ಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋ ಸುರಾಗ್ಗೆ. ಆಸ್ ಅ ಟೆಕ್ನಿಷಿಯನ್ ನನ್ನನ್ನು ಕ್ಲಾಸ್ ಡಿಒಪಿ ಆಗಿ ಈ ಸಾಂಗಲ್ಲಿ ನನ್ನನ್ನು ಬಳಸ್ಕೊಂಡ್ರು. ಆಲ್ರೆಡಿ ನಾನು ಗುಬ್ಬಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅದ್ರ ಒಟ್ಟಿಗೆ ಈ ಸಿನಿಮಾದು ಪ್ರತಿಯೊಂದು ಟೆಕ್ನಿಷಿಯನ್ ವರ್ಕ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದರಿಂದ ನಾನು ಕೊಟ್ಟಿರೋ ರಿಕ್ವೈರ್ಮೆಂಟ್ಸ್ ಏನಿದೆ, ನನ್ನ ಸಾಂಗ್ಗೆ ಏನು ಬೇಕು ಅವ್ರು ಅದನ್ನು ನನಗೆ ಪ್ರೊವೈಡ್ ಮಾಡಿದ್ರು. ಯಾವುದು ಇದಿಲ್ಲ ಇದಾಗಲ್ಲ ಅಂತ ಏನು ನನಗೆ ಭೇದ ಭಾವ ಮಾಡಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಹೋಲ್ ಟೀಮ್. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ ಮೋರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಭರತ್ ಅವರೇ. ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ. ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ, ಉಲ್ಟ ಪಲ್ಟ ಆಗಿ ಉಲ್ಟಿ ಹೊಡೆದ್ರು ಬರಂಗಿಲ್ಲ, ದಪ್ಪಾಯಿಸ್ಕೊಂಡು ಬಿರಿಯಾನಿ ಬಾರಿಸಿದ್ರು ಬರಂಗಿಲ್ಲ. ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ.
ಒಂದ್ ನಿಮಿಷ ಪ್ರದೀಪ್ ಬನ್ನಿ. हमारे 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 ऐसे बमड़े मार लिया मैं दुनिया की टेंशन लेकर मेरे सिल पर डाल लिया मैं दिन नहीं सो ट्रिप ट्रिप मैं चल रहा टिक टिक मैं पूरा सीख सीख ಮೇಲೆ ಬರ್ಬೇಕು. ಮೈಕ್ ಮೊದ್ಲಿಗೆ ಹಾಡ್ ಹೆಂಗ ಅನ್ನಿಸ್ತು? ಎಲ್ರಿಗೂ ನಮಸ್ಕಾರ. ಹಾಡು ಮೊದಲನೇ ಲೈನ್ ಏನಪ್ಪ? ಬರಂಗಿಲ್ಲ ನಿದ್ದೆ ಬನ್ನಿ ಬರ ಗುಬ್ಬಿ ಬನ್ನಿ ಸುಬಿ ಅರಾವಿ ಬನ್ನಿ. ಅವ್ರಿಗೊಂದು ಮೈಕ್ ಕೊಡಿ. ಹಾ ಕೊಡ್ತೀವಿ ಸರ್. ಫಸ್ಟ್ ಏನ್ ಹೇಳಿ? ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ. ಇಂಡಸ್ಟ್ರಿಗೆ ಬಂದ್ಮೇಲೆ ನಿದ್ದೆ ಮಾಡಂಗಿಲ್ಲ. ಸೆಕೆಂಡ್, ಉಲ್ಟಂ ಪಲ್ಟ ಆಗಿ ಉಲ್ಟಿ ಹೊಡೆದ್ರು ಬರಂಗಿಲ್ಲ. ಅದನ್ನ ಕೆಲವರು ಮಾಡಿಸ್ತಾರೆ, ನಮ್ಗೆ ತೊಂದರೆ ಇಲ್ಲ. ರಿಲೀಸ್ ಮಾಡಿದ್ಮೇಲೆ ಮಾಡಿಸ್ತಾ ಇರ್ತಾರೆ. ನೆಕ್ಸ್ಟ್ ದಬ್ಬಾಯಿಸ್ಕೊಂಡ್ ಬಿರಿಯಾನಿ ಬಾರ್ಸಿದ್ರು ಬರಂಗಿಲ್ಲ. ಬಿರಿಯಾನಿ ಅಂತ ಹೇಳಿ ಸೆಟ್ ಹಾಕಿ ಕೊಡ್ತಾರೆ ಅಷ್ಟೇ, ಅದ್ರಲ್ಲಿ ಏನು ಇರಲ್ಲ. ಸುಮ್ಮನೆ ಒಂದು ಮೊಟ್ಟೆ ಇಟ್ಟಿರ್ತಾರೆ, ಒಣಗೋಗಿರೋದು 2 ಕೋಳಿ ಕಾಲು ತುರುಕಿರ್ತಾರೆ ಅಷ್ಟೇ. ಬಟ್ ಬಿರಿಯಾನಿ ತಿನ್ನಿ ಅಂತಾರೆ. ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ. ಅದಾದ್ಮೇಲೆ ಏನೋ ಇದೆಯಲ್ಲ, ಅದು ಇವ್ರದ್ದು ಲೈನ್ಸ್. ಯಾವುದು ನಿಮ್ದು ಅದಪ್ಪ? ಬಿಯರ್ ಪಿಯ ಡೋಲೋ ಖಾಯ ಆದ್ರೂ ನಿದ್ದೆ ಬರಂಗಿಲ್ಲ. ನಾವು ಬಿಯರ್ ಹಾರ್ಡ್ ಡ್ರಿಂಕ್ಸ್ ಹೊಡಿಸ್ಬಿಡ್ತಾರೆ. ಡೋಲೋ ಬೇಕಾಗೇ ಇಲ್ಲ. ಅನಾಸಿನ್ನು, ಸ್ಯಾರಿಡಾನು, ಬೇರೆ ಯಾವ್ದಿದ್ರು ಕೊಡ್ತಾರೆ, ಅದ್ರ ಬಗ್ಗೆನೂ ತೊಂದರೆ ಇಲ್ಲ. ನೆಕ್ಸ್ಟ್ ಅವ್ರ ಬಾದ್ಮೇಲೆ ಹ್ಯಾಪಿ ಎಂಡಿಂಗ್ ಮಾಡ್ಸಿದ್ದು ಆದ್ರೂ ನಿದ್ದೆ ಬರಂಗಿಲ್ಲ. ಹ್ಯಾಪಿ ಎಂಡಿಂಗ್ ಮಾಡ್ಸಿದ್ದು ಆದ್ರೂ ನಿದ್ದೆ ಬರಂಗಿಲ್ಲ. ನಮ್ಗೆ ಸೆಲ್ಫೇ ಹಾಕ್ಸ್ಬಿಡ್ತಾರೆ ಕಾಲೇಜ್. ಹ್ಯಾಪಿ ಎಂಡಿಂಗ್ ಮಾಡ್ಕೊಳಂಗೇ ಇಲ್ಲ ನಾವು. ಸೆಲ್ಫ್ ಹಾಕ್ಸ್ ಬಿಟ್ಬಿಡ್ತಾರೆ, ಗೊತ್ತೇ ಆಗಲ್ಲ. ಸೆಲ್ಫ್ ಎಂಡಿಂಗ್ ಅನ್ಕೊಂಡು ನಾವು ಹೋಗ್ತಾನೆ ಇರ್ತೀವಿ, ಅದು ಗೊತ್ತೇ ಆಗಲ್ಲ. ಗಲ್ಲಿ ಗಲ್ಲಿ ಫಿರ್ದಾಲ್ಯ ರೀಲ್ಸು ದಿಗ್ದಲ್ಯ ಆದ್ರೂ ನಿದ್ದೆ ಬರಂಗಿಲ್ಲ. ಕೆಲವ್ರು ಇಷ್ಟ, ಕೆಲವ್ರು ತಲೆ ಮೇಲೆ ಬರ್ದವರೆಲ್ಲ ರೀಲ್ಸ್ ಮಾಡಕ್ ಶುರು ಮಾಡ್ತಾರೆ ಗಾಂಧಿನಗರದಲ್ಲಿ ಇನ್ಮೇಲೆ. ಅದು ತೊಂದರೆ ಇಲ್ಲ. ಹಾಡು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಆದ್ರೆ ಇಷ್ಟು ಚೆನ್ನಾಗಿ ಹಾಡು ಪ್ರಮೋಷನ್ ಆಗ್ತಿತ್ತು ಇಲ್ಲೋ ಅದಕ್ಕೆ ವಿಜಯ್ ಸರೇ ಸಾಟಿ ಅಂತ ಹೇಳೋದು. ಇಲ್ಲ, ಸಾಂಗ್ ತುಂಬಾ ಚೆನ್ನಾಗಿದೆ. ಹೀರೋನು ತುಂಬಾ ಮುದ್ದಾಗಿದ್ದಾರೆ, ಅವ್ರ ಹೀರೋಯಿನ್ ತುಂಬಾ ಮುದ್ದಾಗಿದ್ದಾರೆ. ಓಲ್ಡ್ ಟೀಮ್ ಶೈನ್ ಶೆಟ್ಟಿ ಎಲ್ಲರೂ ತುಂಬಾ ಯಂಗ್ ಹುಡುಗರು ಟೀಮೇ ಇದೆ. ಖುಷಿ ಅನ್ಸುತ್ತೆ. ನಾನು ಅದೇ ಪ್ರವೀಣ್ ಶೆಟ್ರು ಪಾಪ ಹೇಳಿದಾಗ ನಾನು ನನ್ನ ಸರ್ ಮಾತಾಡೋದು, ಜನರಲಿ ಹೊಸ ಸಿನಿಮಾನ ನಾನು ಪ್ರಮೋಟ್ ಮಾಡಲ್ಲ. ಯಾಕೆ ಅಂತ ಹೇಳ್ತೀನಿ. ಪಾಪ ಆ ಮಕ್ಕಳು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಸಿನಿಮಾ ಮಾಡಿ ಯಾರೋ ಪ್ರೊಡ್ಯೂಸರಿಂದ ದುಡ್ಡು ತಂದು ಮನೆ ಮಾರಿ, ಆಸ್ತಿ ಮಾರಿ, ಒಡವೆಗಳು ಮಾರಿ ತಂದು ಸಿನಿಮಾ ಮಾಡ್ತಾರೆ. ಅದನ್ನು ತಂದು ಪಾಪ ಗಾಂಧಿನಗರದಲ್ಲಿ ಕೆಲವು ಪಂಡಿತರಿಗೆ ಸೆಲ್ಫ್ ಹಾಕಿಸ್ತಾರಲ್ಲ, ಅವ್ರು ಕೇಳಿ ಕೊಡ್ತೀವಿ ಪಾಪ ರಿಲೀಸ್ ಮಾಡಿ ಅಂತ. ಅದೊಂದು ಪ್ರೆಗ್ನೆಂಟ್ನ ಕೊಟ್ಟಂಗೆ, ಅಷ್ಟು ನೋವಿರುತ್ತೆ. ಕೆಲವು ಮಕ್ಕಳನ್ನ ಸಾಯಿಸ್ಬಿಡ್ತಾರೆ, ಕೆಲವು ಮಕ್ಕಳನ್ನೆಲ್ಲ ಅಬಾರ್ಟ್ ಮಾಡಿಸ್ಬಿಡ್ತಾರೆ, ಕೆಲವು ಗಂಡು ಮಕ್ಕಳಾದ್ರೂ ಹೆಣ್ಮಕ್ಳು ಅಂತ ಹೇಳ್ಬಿಡ್ತಾರೆ. ಕೆಲವು ಮಕ್ಕಳು ಇಲ್ಲ ಸರ್ ನಿಮ್ ಸುಳ್ಳು, ಸುಮ್ಮನೆ ಗ್ಯಾಸ್ಗೆ ಹೊಟ್ಟೆ ಬಂದಿತ್ತು ಅಷ್ಟೇ ಅಂದ್ಬಿಡ್ತಾರೆ. ಅಂತ ಮಹಾನ್ ಪ್ರಯಾಣಿಕರು ಗಾಂಧಿನಗರದಲ್ಲಿ ಪಾಪ ಕೆಲವರು, ಎಲ್ಲರೂ ಅಲ್ಲ, ಅವ್ರ ಕೈಗೆ ಹೋಗಿ ತಲುಪುತ್ತೆ ಪಾಪ. ಇಷ್ಟೆಲ್ಲ ಕಷ್ಟಪಡುವಂತ ಮಕ್ಕಳು, ಅವ್ರ ಕನಸೇ ಬೇರೆ ಇರುತ್ತೆ ಸರ್. ನವೀನ ಇಲ್ಲೇ ಇದ್ದಾನೆ, ಅವನು ಗೊತ್ತು. ನಾನು ಇನ್ನೂ ನೋಡ್ತಿದ್ದೆ. ಪ್ರವೀಣ್ ಶೆಟ್ರ್ ಮಗಳು ನಾನು ಹೊಗಳಲ್ಲ, ಎನರ್ಜಿ ನೋಡಿ ಖುಷಿ ಆಯ್ತು. ಆ ಡ್ಯಾನ್ಸ್ ಮಾಡುವಾಗ ಎನರ್ಜಿ ತುಂಬಾ ವಾವ್ ಅನ್ನಿಸ್ತು. ಹಂಗಾಗಿ ನಾನು ಹೊಸಬರಿಗೆ ಎಷ್ಟೋ ಜನಕ್ಕೆ ಬೈತೀನಿ, ಹೊಸ ಸಿನಿಮಾ ಅಂತ ಪ್ರಮೋಷನ್ ಹೋದ ಕಡೆಗೆ ಅಂತ, ನನ್ನನ್ನು ಬೈಕೊಂಡ್ಲಿ ಅಂತ. ಈ ಪ್ರೊಸೆಸ್ ಇದೆ ಗೊತ್ತಾ ನೋಡಿ. ಇದೆಲ್ಲರೂ ಈಗ ಇಲ್ಲಿರೋರೆಲ್ಲ ಎಂಜಾಯ್ ಮಾಡ್ತಾ ಇದೀವಿ. ಈ ಮಾಸ್ಟರ್ ಇವರೇನೋ ಡ್ಯಾನ್ಸ್ ಮಾಡೋದು ನಮಗೂ ಖುಷಿ ಅನ್ಸುತ್ತೆ. ಅವ್ರ್ಯಾರೋ ಟೀಮ್ ಕ್ಲಾಪ್ ಹೊಡಿತಾರೆ, ವಾವ್ ಸೂಪರ್ ಸ್ಟೆಪ್ ಇದು ಅಂತ. ಇದಾದ್ಮೇಲೆ ನಾವು ಪ್ರೊಸೆಸ್ ಇದೆಯಲ್ಲ, ಅದೊಂಥರ ಚಕ್ರವ್ಯೂಹ ಆದ್ರೆ ಬೇಯಿಸ್ಬೋದು. ಯಾರೋ ಒಬ್ಬ ಅರ್ಜುನನ್ನ ಕೇಳ್ಬೋದು ಹೆಂಗೆ ಹೊರಗಡೆ ಬರೋದು ಅಂತ, ಇಲ್ಲ ಸಿಕ್ಕಿದ್ರೆ ಭೀಷ್ಮರಾದ್ರೂ ಕೇಳ್ಬೋದು. ಅದಕ್ಕಿನ್ನ ಕೆಟ್ಟದ್ದು ವಿಷವ್ಯೂಹ ಇದು. ಅದನ್ನ ನನ್ನ ರಂಗನಾಥ್ ಸರ್ ಹತ್ರ ಮಾತಾಡ್ತಿದ್ದೆ. ನಾನು ಯಾವಾಗಲೂ ಅದನ್ನು ಲೈಕ್ ಅವನು ಒಬ್ಬ ಅಮೇಝಿಂಗ್ ಆಕ್ಟರ್. ಅವನು
ಈ ತರ ಯಂಗ್ ಟ್ಯಾಲೆಂಟ್ಸ್ಗಳು ಪಾಪ ಅವ್ರು ಏನ್ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಥಿಯೇಟರ್ ವೈಸ್ ಏನ್ ಸಂಪಾದನೆ ಮಾಡಿದ್ದಾರೆ, ಅವ್ರನ್ನ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋ ರಿಸಲ್ಟ್ ಯಾರು ಕೊಡೋರಿಲ್ಲ. ಇಲ್ಲಿ ನಾನು ಯಾಕೆ ಬಂದೆ ಅಂದ್ರೆ ಪಾಪ ಪ್ರವೀಣ್ ಶೆಟ್ಟರು ಅಲ್ಲ, ರಂಗನಾಥ್ ಸರ್ಗೂ ಅಲ್ಲ, ನೀವಿಬ್ರು ಸೇರಿ ಫೈಟ್ ಮಾಡ್ತೀರಾ, ಆ ತಾಕತ್ ನಿಮ್ಗಿದೆ ಅಂತ. ಇವತ್ತು ಈ ಸಮಾಜದಲ್ಲಿ ತಾವು ಒಂದು ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತಿದ್ದೀರಾ. ತಮ್ಮ ಮಾತುಗಳು ಹೇಳಿಕೆಗಳಾಗಿ ನಡೀತಿದೆ. ಪ್ರವೀಣ್ ಶೆಟ್ಟರ್ದು ಒಬ್ಬ ಹೆಸರಿದೆ. ಇನ್ ಕೇಸ್ ಹಂಗೇನೋ ಅನ್ಯಾಯ ಆದ್ರೆ ನೀವಿಬ್ರು ನಿಂತು ಫೈಟ್ ಮಾಡ್ತೀರ ಅನ್ನೋ ಖುಷಿಗೋಸ್ಕರ ಬಂದೆ. ಇಂಥವ್ರು ಸಪೋರ್ಟ್ ಮಾಡಬಹುದು. ಎಷ್ಟು ಜನ ಗೊತ್ತಮ್ಮ ನಮ್ಮ ಮನೆ ಮುಂದೆ ಬರೋದು ಎಲ್ಲ ಹೊಸ ಸಿನಿಮಾ ಸರ್. ಪ್ರೊಡ್ಯೂಸರ್ಗಳು ಮನೆ ಮಾರಿ ಪೇಪರ್ ಎತ್ಕೊಂಡ್ ಬಂದಿರ್ತಾರೆ, ಸರ್ ಇದು ಕೊಟ್ಬಿಟ್ಟಿದ್ದೀವಿ, ನೀವು ಬಂದ್ರೆ ರಿಲೀಸ್ ಮಾಡ್ತೀವಿ ಅನ್ನೋದು. ಸರ್ ನಾನು ಬಂದ್ರೆ ರಿಲೀಸ್ ಸಿನಿಮಾ ಓಡಲ್ಲ ಸರ್ ಅಂತೀನಿ ನಾನು. ಕಂಟೆಂಟ್ ಇದ್ರೆ ಓಡುತ್ತೆ ಸರ್. ಹಂಗೆ ಇನ್ನು ಅದೆಷ್ಟು ಬದಲಾಗಬೇಕು ಗೊತ್ತಿಲ್ಲ. ಅದಕ್ಕೆ ನನ್ನ ನಿಮ್ಮ ಸಾಂಗ್ ಕೇಳಿ ಹ್ಯಾಪಿ ಎಂಡಿಂಗ್ ಇಲ್ಲಪ್ಪ, ಸೆಲ್ಫ್ ಹಾಕ್ಸಿ ಬಿಟ್ಬಿಡ್ತಾರೆ, ಕಷ್ಟ ಆಗುತ್ತೆ. ಪ್ಲೀಸ್ ಪ್ಲೀಸ್ ಅಲ್ಲ, ಈ ಡಿಸಾರ್ಡರ್ ಸರಿ ಹೋಗ್ಲೇ ಇಲ್ಲ. ಇಟ್ ಇಸ್ ನಾಟ್ ಇನ್ ಆರ್ಡರ್. ಈಗ ಸ್ಟಿಲ್ ಇನ್ ದ ಡಿಸಾರ್ಡರ್ ಓನ್ಲಿ. ಥಿಯೇಟರ್ಸ್ ಕೆಲವು ಇದಾವೆ, ಬರ್ಬೋದು, ತೊಂದರೆ ಇಲ್ಲ. ನಾನು ಅದೇ ಹೇಳೋದು, ತುಂಬಾ ಥಿಯೇಟರ್ ಬರೋದಕ್ಕಿಂತ ಅದೊಂಥರ ಈ ಸೀರೆ ಅಂಗಡಿ ಹೋದಂಗೆ ಎಲ್ಲ ಸೀರೆ ಕೊಡಿಸ್ತಾರೆ ಗಾಂಧಿನಗರದಲ್ಲಿ. ನೀವು ಸೀರೆ ಅಂಗಡಿಗೆ ಹೋಗಿ ಸರ್ ಬಾರ್ಡರ್ ಸೀರೆಯಿಂದ ಹಿಡಿದು ನಾಳೆ ಹಾಲಿವುಡ್ ಹೀರೋಯಿನ್ ಹಾಕಿರೋ ಸೀರೆವರೆಗೂ ತೋರಿಸಿ ಎಲ್ಲ ತಗೊಂಡ್ಬಿಡಿ ಸರ್ ಅಂತೆಲ್ಲ ಥಿಯೇಟರ್ ಕೊಡಕ್ ನೋಡ್ತಾರೆ. ತಗೋಬೇಡಿ ದಯವಿಟ್ಟು, ಸೆಲೆಕ್ಟೆಡ್ ಪೀಸ್ ಮಾತ್ರ ತಗೊಳ್ಳಿ. ಅದೇ ಆನ್ಸರ್ ಇದಕ್ಕೆ. ಶೋರೂಮ್ ಹೋದಂಗೆ ಅಲ್ಲೋದ್ರೆ ತುಂಬಾ ಥಿಯೇಟರ್ ರಿಲೀಸ್ ಮಾಡೋಕ್ಕಿಂತ ಕಡಿಮೆ ಥಿಯೇಟರ್ ರಿಲೀಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದ್ರೆ ಅದನ್ನ ಮತ್ತೆ ದೊಡ್ಡದು ಮಾಡ್ತಾ ಹೋಗ್ಬೋದಲ್ಲ. ಹಾ ಸರ್. ಸರ್ ಈಗ ನನಗೆ ಗೊತ್ತಿಲ್ಲ, ಅವ್ರದ್ದೇನೋ ಜವಾಬ್ದಾರಿ ಇದೆ, ಪ್ರೊಡ್ಯೂಸರ್ ಇದ್ದಾರೆ, ಅವರಿದ್ದಾರೆ, ಇನ್ನೂ ಮಾತಾಡ್ತಿರ್ತಾರೆ, ಮಾಡ್ಲಿ. ಈಗ ಗೊತ್ತಿಲ್ಲ ಈಗ ಯಾಕಂದ್ರೆ ಅವ್ರಿಗೂ ಅದು ಅನುಭವ ಆಗಿದೆ. ಗೈಡೆನ್ಸ್ ಇದ್ರೆ ಹೆಲ್ಪ್ ಆಗುತ್ತೆ ಸರ್. ಇಲ್ಲಿ ಯಾವಾಗಲೂ ಏನಾಗುತ್ತೆ, ಒಬ್ಬ ಪ್ರೊಡ್ಯೂಸರು, ಒಬ್ಬ ಡೈರೆಕ್ಟರ್, ಒಬ್ಬ ಹೀರೋ ಅಂದ್ರೆ ಒಂದು ಸಂಸಾರ ಇದ್ದಂಗೆ. ಮತ್ತೆ ಒಂದ್ಸರಿ ಹೇಳ್ತಾ ಇದ್ದೀನಿ, ಕೆಲವರು ಮಾತ್ರ ಪಾಪ ಗಾಂಧಿನಗರದ ರಿಲೀಸ್ ಮಾಡಕ್ ಹೋದ್ರೆ ಈ ಸಂಸಾರನೇ ಹೊಡೆದಾಕ್ಬಿಡ್ತಾರೆ. ಏನ್ ಮಾಡ್ತೀರಾ ಅದಕ್ಕೆ? ಹೋರಾಟ ಮಾಡ್ಬೇಕು ಸರ್, ಅಷ್ಟೇ ಹೋರಾಟ. ಈಗ ನನಗೆ ಸಿನಿಮಾ ಗೊತ್ತಿಲ್ಲ, ತುಂಬಾ ಚೆನ್ನಾಗಿರ್ಬೋದು, ಚೆನ್ನಾಗಿ ಆಗ್ಬೋದು. ಚೆನ್ನಾಗಿ ಆಗ್ಬೇಕು ಅಂದ್ರೆ ನಾವು ಹೋರಾಡಬೇಕು. ಚೆನ್ನಾಗಿಲ್ಲ ಅಂದ್ರೆ ಒಪ್ಕೊಂಡ್ಬಿಡ್ಬೇಕು, ಹೌದು ಚೆನ್ನಾಗಿಲ್ಲ, ಇನ್ನೊಂದು ಪ್ರಯತ್ನ ಮಾಡ್ತೀನಿ ಅಂತ. ಚೆನ್ನಾಗಿಲ್ದೇ ಇರೋದ್ನ ಚೆನ್ನಾಗಿದೆ ಅನ್ಕೊಂಡು ನಾವು ಹೋರಾಡಬಾರ್ದು. ಸುಮಾರು ಮಾತಾಡಿದೀನಿ ಈ ವಿಷಯದ ಬಗ್ಗೆ. ಮತ್ತೆ ಥಿಯೇಟರ್ಗಳು ಬೇರೆ ಮುಚ್ತಾ ಇದ್ದಾರೆ. ಅದು ತುಂಬಾ ದೊಡ್ಡ ಹೊಡೆತ ಅದು ಇಂಡಸ್ಟ್ರಿಗೆ. ನಮ್ಮದು ತಪ್ಪಿದೆ. ಸಿನಿಮಾಗಳು ಮತ್ತೆ ಮತ್ತೆ ಮಾಡ್ತಾ ಇರ್ಬೇಕು. ನಾವು ವರ್ಷಕ್ಕೆ 2-3 ಸಿನಿಮಾ ಮಾಡಿದ್ರೆ ಅನುಕೂಲವಾಗಿರುತ್ತೆ. ಅದಕ್ಕೆಲ್ಲ ಸೇರ್ಬೇಕಲ್ಲ ಸರ್. ವಾಪಸ್ ಬರೋಣ ನಿದ್ರಾದೇವಿ. ಸರ್, ಹಾಡ್ ಬಗ್ಗೆ ಹೇಳಿದ್ರಿ, ಬಹಳ ಅದ್ಭುತವಾಗಿ ಹೇಳಿದ್ರಿ. ಅದೇ ತಾರಕ್ ಅವರು ಸ್ಟೇಜ್ ಮೇಲಿದ್ದಾರೆ, ಇದು ಸ್ಟೆಪ್ ತುಂಬಾ ಚೆನ್ನಾಗಿ, ನಂಗೆ ತುಂಬಾ ಇಷ್ಟ ಆಯ್ತು. ನನ್ಗೆ ಡಾನ್ಸ್ ಬರಲ್ಲ, ಅದಕ್ಕೆ ನಾನು ಹೋಗ್ಕೊಳ್ಳಲ್ಲ. ತುಂಬಾ ಚೆನ್ನಾಗಿ ಮಾಡಿದಿರಪ್ಪ ಬ್ರದರ್, ತುಂಬಾ ಒಳ್ಳೇದಾಗ್ಲಿ. ಬೇಗ ನಾನು ನವೀನ್ ಅವ್ರನ್ನು ಕರಿತೀನಿ, ಶೈನ್ ಅವ್ರನ್ನು ಕರಿತೀನಿ, ಒಟ್ಟಿಗೆ ಒಂದು ನನ್ ಕೈ ಇಲ್ಲ. ಈಗ ಅದೇ ತಮಾಷೆ ಮಾಡ್ತೀನಿ. ಪ್ರವೀಣ್ ಒಳ್ಳೇದಾಗ್ಲಮ್ಮ, ಮುದ್ದಾಗಿದ್ಯಾ, ಚೆನ್ನಾಗಿದೆ. ಸುಮಾರು ಜನ ಹೆಣ್ಮಕ್ಳು ಇಷ್ಟಪಡ್ತಾ ಇರ್ಬೋದು, ಪಡ್ತಾ ಇರ್ತಾರೆ. ಆಮೇಲೆ ನೀನ್ ಹೇಳಕ್ಕಾಗಲ್ಲ, ಪಾಪ ನಿಮ್ಮಪ್ಪ ಇದ್ದಾರೆ, ತೊಂದರೆ ಇಲ್ಲ. ಹೀರೋ ಬೇರೆ ಆಗಿದ್ಯಾ, ಇನ್ನೂ ಜಾಸ್ತಿ ಇಷ್ಟಪಡ್ತಾರೆ. ಈಗ ಒಳ್ಳೇದಾಗ್ಲಿ.
ಸೂಪರ್. ನಮ್ಮ ನಿರ್ಮಾಪಕರು ಜಯರಾಮ್ ಸರ್ ವೇದಿಕೆ ಮೇಲೆ ಬರ್ಬೇಕು, ನಿರ್ದೇಶಕರು ಬರ್ಬೇಕು, ಸುರಾಗ್ ಅವರು. ತಗೊಂಡು ಬನ್ನಿ. ಸ್ಯಾಂಡಲ್ವುಡ್ ಸಲಗರಿಗೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ತಂಡದಿಂದ ಒಂದು ನಿದ್ದೆ ಮಾಡ್ತಾ ಇಲ್ಲ ತಾನೆ ಸರ್, ಪ್ಲೀಸ್ ನಿದ್ದೆ ಮಾಡಕ್ ಕೊಟ್ಬಿಟ್ಟಿರ, ನಾನು ಎದ್ದಿರ್ಬೇಕು ಅಂತ ಆಸೆ ಇಲ್ಲ, ಕಂಡ್ಬಿಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್, ತಮಾಷೆ ಮಾಡ್ತೀವಿ. ಥ್ಯಾಂಕ್ ಯು. ಮೈಕ್ ರಜನಿ ಸರ್ ಒಂದು ಮಾತಾಡ್ತಾರೆ ಸರ್. ಎಲ್ಲ ಬಂದ್ಬಿಡಿ, ಒಂದು ಫೋಟೋ ಆಪರ್ಚುನಿಟಿ ಆಗೋದು. ರಜನಿ ಸರ್ ಯಾವಾಗ್ಲೂ ಒಂದು ಮಾತಾಡ್ತಾರಂತೆ, ಇಂಡಸ್ಟ್ರಿಯಲ್ಲಿ ಇದ್ದಾಗ ಮಲಗಿದ್ರು ಕಾಲ ಅಲ್ಲಾಡಿಸ್ತಾ ಇರ್ಬೇಕಂತೆ, ಇಲ್ಲಾಂದ್ರೆ ಸುತ್ತೋಬಿಟ್ಟ ಅಂತ ಪಕಾರ ಮಾಡ್ಬಿಡ್ತಾರಂತೆ. ಅದು ಕರೆಕ್ಟ್ ಇದ್ರೆ ನಿದ್ದೆ ಬರದೇ ಇರೋದು. ಹಲೋ ಒಂದ್ ನಿಮಿಷ ಸರ್, ಅವರೆಲ್ಲ ಮಾತಾಡೋದಿದ್ದಾರೆ. ಒಂದು ಹಾ ಅಲ್ಲ ಫೋಟೋ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ವಿಜಯ್ ಸರ್ ಕುತ್ಕೋತಾರೆ, ಒಂದ್ ನಿಮಿಷ, ಇನ್ನೊಂದು 5. ಶೈನ್ ನೀವು ಬನ್ನಿ. ತಾರಕ್ ಸರ್ ಮತ್ತೆ ಬರ್ಬೇಕಾಗಬಹುದು, ರೆಡಿ ರೀ. ಹಾ ಓಕೆ, ಸರ್ ಹೇಳಾಯ್ತು, ನೋಡೋದಕ್ಕೂ ಗುಡ್ ಲುಕಿಂಗು, ಪರ್ಫಾರ್ಮೆನ್ಸ್ ಸೂಪರ್ ಅಂತ. ಏನ್ ಹೇಳ್ತೀರಿ ಈ ಹಾಡಿನ ಬಗ್ಗೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ದುನಿಯಾ ವಿಜಯ್ ಸರ್ ಬಂದಿದ್ದಕ್ಕೆ ನಮ್ಗೆ ಒಂದು ಆನೆ ಬಲ ಬಂದಂಗೆ ಆಯ್ತು. ಹಾಗೆ ರಂಗನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನವೀನ್ ಸರ್, ಥ್ಯಾಂಕ್ ಯು. ತುಂಬಾ ಖುಷಿ ಆಗುತ್ತೆ, ಈ ದಿನಕ್ಕೋಸ್ಕರ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ. ಫೈನಲಿ ಸಾಂಗ್ ಲಾಂಚ್ ಆಗಿದೆ. ಈ ಸಾಂಗ್ ಹಿಂದೆ ತುಂಬಾ ಜನ ಕಷ್ಟಪಟ್ಟಿದ್ದಾರೆ. ಮೊದಲನೇದಾಗಿ ಸುರಾಗ್ ಸಾಗರ್, ನಮ್ ಡೈರೆಕ್ಟರು, ಹಾಗೆ ಅವ್ರ ಜೊತೆ ಸಹನಾ ಅವ್ರ ವೈಫ್, ಅವರು ಈ ಸಾಂಗ್ ನ ತುಂಬಾ ಚೆನ್ನಾಗಿ ಕ್ಯೂರೇಟ್ ಮಾಡಿದ್ದಾರೆ. ನಕುಲ್ ಅಭ್ಯಂಕರ್ ಆಗಿರ್ಲಿ, ಇಲ್ಲ ರ್ಯಾಪರ್ ಗುಬ್ಬಿ ಆಗಿರ್ಲಿ, ಸೇಫ್ ಅವ್ರ ಆಗಿರ್ಲಿ, ಎಲ್ಲರೂ ಒಂದೇ ರೂಮ್ ಅಲ್ಲಿ ಕುತ್ಕೊಂಡು ಈ ಸಾಂಗ್ ನ ಮಾಡಿರೋದು, ಎಲ್ಲ ಒಟ್ಟಿಗೆ ಒಂದು ಕೊಲಾಬ್ರೇಷನ್ ಆಗಿ ಒಂದು ಒಳ್ಳೆ ಕೊಲಾಬ್ರೇಟಿವ್ ಎಫರ್ಟ್ ಅಲ್ಲಿ ಈ ಸಾಂಗ್ ನ ಮಾಡಿರೋದು. ಹಾಗೆ ತಾರಕ್ ಮಾಸ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ವಾಟ್ ಅ ವಂಡರ್ಫುಲ್ ಮ್ಯಾನ್. ಥ್ಯಾಂಕ್ ಯು ತಾರಕ್ ಮಾಸ್ಟರ್ ಫಾರ್ ಗಿವಿಂಗ್ ಅಸ್ ದಿಸ್ ಬ್ಯೂಟಿಫುಲ್ ಸಾಂಗ್. ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅವ್ರು ಹಾಕಿರೋ ಎಲ್ಲ ಸ್ಟೆಪ್ ನಾವು ಮಾಡಕ್ ಆಗ್ಲಿಲ್ಲ, ಆದ್ರೂ ಟ್ರೈ ಮಾಡಿದೀವಿ. ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಹಾಗೆ ಜಗ್ಗಿ ಮಾಸ್ಟರ್ ಇರ್ಬೋದು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್, ನೀವು ಒಂದು ಒಳ್ಳೆ ಎಫರ್ಟ್ ಹಾಕ್ಬಿಟ್ಟು ನಮ್ಮ ಹತ್ರ ಮಾಡ್ಸಿದೀರಾ, ಥ್ಯಾಂಕ್ ಯು. ಹಾಗೆ ಶೈನ್ ಅವರು ನಮ್ಗೆ ಒಂದೊಳ್ಳೆ ಬ್ರದರ್ ರೀತಿಯಲ್ಲಿ ನಿಂತ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ತರ ನಮ್ಗೆ ಈಗೋ ಮುಂದೆ ಬರ್ದೇ ಇರೋ ತರ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ರಿಷಿಕಾ ನಾಯಕ್ ಅವ್ರು ನಮ್ಗೆ ಒಳ್ಳೊಳ್ಳೆ ಸೀನ್ಸ್ ಅಲ್ಲಿ ನಮ್ಗೆ ಕೊಲಾಬರೇಟಿವ್ ಆಗಿ ಅವರು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ನಮಗೂ ಇಂಪ್ರೂವ್ ಮಾಡಕ್ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ. ಕೊನೆಯದಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಿಷಿಕಾ, ನಿಮ್ಗೆ ಹೆಂಗ್ ಅನ್ಸ್ತು ಹಾಡು? ನೀವಿದ್ರೆ ಆ ಸ್ಟೆಪ್ಸ್ ಎಲ್ಲ ಓಕೆನಾ? ಅವ್ರಿಗೆ ಪ್ರಾಬ್ಲಿ ಗೊತ್ತಿತ್ತು ನನ್ಗೆ ಮಾಡಕ್ ಬರಲ್ಲ, ಅದಕ್ಕೆ ಸಾಂಗ್ ಅಲ್ಲಿ ಹಾಕಿರ್ಲಿಲ್ಲ. ಬಟ್ ನನ್ ಸೆಟಲ್ ಇದೆ ಅಂಡ್ ನಾನು ಎಫರ್ಟ್ ನೋಡಿದ್ದೀನಿ ಎಲ್ಲರದ್ದು. ರ್ಯಾಪರ್ಸ್ ಆಗ್ಲಿ, ತಾರಕ್ ಮಾಸ್ಟರ್ ಆಗ್ಲಿ, ನಮ್ ಡೈರೆಕ್ಟರ್ ಸಹಾನಾ, ನಮ್ ಆಕ್ಟರ್, ಎಂಟೈರ್ ಡಾನ್ಸ್ ಕ್ರೂ ತುಂಬಾ ಎಫರ್ಟ್ ಹಾಕಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ ಈಗ ನೋಡಕ್ಕೆ. ನಾನು ಆಲ್ರೆಡಿ ತುಂಬಾ ಒಂದು 100 ಟೈಮ್ಸ್ ನೋಡಿದ್ದೀನಿ ಮುಂಚೆ, ಬಟ್ ಈ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ. ಅಂಡ್ yes, I'm very excited, I'm very happy. And thank you everyone, Dunya Vijay sir, Naveen Shankar, Rangnath sir, ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ. ನಮ್ ಪ್ರಮೋಷನ್ ಇವತ್ತಿನ ಈ ಸಾಂಗ್ ಮೂಲಕ ಸ್ಟಾರ್ಟ್ ಆಗ್ತಿದೆ. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ಬೀಯಿಂಗ್ ಹಿಯರ್ ಅಂಡ್ ಸಪೋರ್ಟಿಂಗ್ ಅವರ್ ಟೀಮ್ ಅಂಡ್ ಟು ಎವ್ರಿಬಡಿ ಎಲ್ಸ್ ಹಿಯರ್, ಪ್ರೆಸ್, ಮೀಡಿಯಾ, ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಇದು ಪ್ರಮೋಷನ್ ತುಂಬಾ ಡಿಫಿಕಲ್ಟ್ ಜರ್ನಿ ಆಗೋಗಿದೆ ನಮ್ ಎಲ್ಲ ಫಿಲ್ಮ್ಸ್ಗೆ. ಸೊ ಐ ಹೋಪ್ ನಿಮ್ ಎಲ್ಲರ ಸಪೋರ್ಟ್ ನಮ್ ಜೊತೆ ಇರುತ್ತೆ ಈ ಜರ್ನಿಯಲ್ಲಿ. ಥ್ಯಾಂಕ್ ಯು. ಸರಿ, ನಿಮ್ ಪಾತ್ರ ನನ್ನ ಪಾತ್ರ ಬಗ್ಗೆನಾ?
ಸೊ ಅದೇ ಈ ಫಿಲ್ಮ್ ಅಲ್ಲಿ ನಿದ್ರಾ ದೇವಿ ಪಾತ್ರದಲ್ಲಿ ಬರ್ತೀನಿ. ಆ? ಇಲ್ಲ ನಾನ್ ಇವರಿಬ್ರು ನಿದ್ರೆ ಮಾಡ್ತಿರ್ತಾರೆ. ಹಾ ಹೌದು ಎಲ್ಲ ಮಲಗ್ಸು ಪೂರ್ತಿ ಹೇಳಂಗಿಲ್ಲ ಅವ್ರು. ಅದೇ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಕತೆ ಬಗ್ಗೆ. ಬಟ್ ಹಾ ಸರ್, ಇದು ಒಬ್ಬ ನಿದ್ದೆ ಬರ್ದಿರೋ ಹುಡುಗನ ಕತೆ ಸರ್. ಸೊ ಅವನ್ ಲೈಫಲ್ಲಿ ಏನೇನ್ ಟ್ರಾಮಾ ಆಗಿರುತ್ತೆ ಅದರಿಂದ ಹೇಗೆ ಹೊರಗಡೆ ಬರ್ತಾನೆ ಅನ್ನೋದು ಒಂದು ಸ್ಮಾಲ್ ಲೈನ್. ಈ ಸಿನಿಮಾದಲ್ಲಿ ಮೇಜರ್ ಆಗಿ ನಾನು ಲೀನ್ ಆಗಿರ್ಬೇಕಾಗಿತ್ತು, ವೇಟ್ ಲೂಸ್ ಮಾಡ್ಬೇಕಾಗಿತ್ತು. ಸೊ ಅದೊಂದು ಒಳ್ಳೆ ಚಾಲೆಂಜ್ ಇತ್ತು. ಹಾಗೆ ಆಕ್ಟಿಂಗ್ ಅಲ್ಲಿ ಆಗಿರ್ಲಿ, ನಾವು 2 months ಇಂದಲೇ ನಾವು ರಿಹರ್ಸಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಡೈರೆಕ್ಟರ್ ಆಗಿರ್ಲಿ, ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಲಿ ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ರಿಹರ್ಸಲ್ ಏನೇನ್ ಬೇಕು ಎಲ್ಲ ಮಾಡ್ತಿದ್ದಾರೆ. ಏನ್ ಕೊಟ್ರು ಮಾಡ್ತೀವಿ ಸರ್, ಬಂದಿರೋದು ಮಾಡೋಣ ಅಂತ. Both of our lines are very different, madam. ಅವ್ರದೇ ಲೈನ್ ಇದೆ, ನಮ್ದು ಡೆಫಿನೆಟ್ಲಿ. ಅಂದ್ರೆ ನಾವು ಎಲ್ಲಾ ಹಂತದಲ್ಲೂ ನಾವು ಫೈಟ್ ಮಾಡ್ಕೊಂಡೇ ಬಂದಿದ್ವಿ ಮೇಡಮ್. ಪ್ರೊಡ್ಯೂಸರ್ ಜೊತೆ ಆಗಿರ್ಲಿ, ಡೈರೆಕ್ಟರ್ ಜೊತೆ ಆಗಿರ್ಲಿ, ಕೊರಿಯೋಗ್ರಾಫರ್ ಅವ್ರ ಜೊತೆ ಆಗಿರ್ಲಿ, ಎಲ್ಲರ ಹತ್ರನೂ ಫೈಟ್ ಮಾಡ್ಕೊಂಡೇ ಬಂದಿದ್ದೀವಿ. ಸೊ ಇವಾಗ ಕಂಟೆಂಟ್ ನಿಮ್ ಮುಂದೆ ಬಂದಿದೆ. ಕನ್ನಡ ಜನತೆ ಕೈ ಹಿಡಿಯೋದು ಎಲ್ಲ ನಿಮ್ಗೆ ಬಿಟ್ಟಿದ್ದು ಮೇಡಮ್. ಈ ಫಿಲ್ಮ್ಗೆ ಒಂದು 10 kg ಲೂಸ್ ಮಾಡ್ಬೇಕಾಗಿತ್ತು. ಸೊ ಇದು ಒಬ್ಬ ಇನ್ಸಾಮ್ನಿಯಾಕ್ ಆಗಿರೋದ್ರಿಂದ, ನಿದ್ದೆ ಬರ್ದಿರೋದ್ರಿಂದ, ಹಾಗೆ ಒಂದು ಕ್ರಿಕೆಟ್ ಕೋಚ್ ಕ್ಯಾರೆಕ್ಟರ್ ಇದು. ಸೊ ಅದರಿಂದ ನಾನು ಒಂದು 10 kg ಲೂಸ್ ಮಾಡ್ಬೇಕಾಗಿತ್ತು. ಸೊ ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಶೂಟ್ ಮಾಡ್ಬೇಕು. ಅಂಡ್ ಆಲ್ಸೋ ಲೈಕ್ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ವಿ ಹ್ಯಾಡ್ ಟು ರಿಯಲಿ ಗೆಟ್ ಇನ್ ಟು ದ ಸ್ಕಿನ್ ಆಫ್ ದ ಕ್ಯಾರೆಕ್ಟರ್. ಸೊ ನಾನು ಮತ್ತೆ ನಮ್ಮ ಡೈರೆಕ್ಟರ್ ಇಬ್ರು ಒಟ್ಟಿಗೆ ಕುತ್ಕೊಂಡು ರಿಹರ್ಸಲ್ಸ್ ಮಾಡಿ, ಹೀರೋನವ್ರ ಜೊತೆನೂ ರಿಹರ್ಸಲ್ ಮಾಡಿ, ಹಾಗೆ ಶೈನ್ ಅವ್ರ ಜೊತೆನೂ ರಿಹರ್ಸಲ್ ಮಾಡಿ ಒಂದೊಳ್ಳೆ ಫನ್ ಎಕ್ಸ್ಪೀರಿಯನ್ಸ್ ಇತ್ತು ಮೇಡಮ್. ಆಕ್ಟಿಂಗ್ ಬೇಸಿಕಲಿ ನಾನು ಬಾಂಬೆಯಲ್ಲಿ ಅನುಪಮ್ ಖೇರಲ್ಲಿ ನನ್ನ ಡಿಪ್ಲೊಮಾನ ಮುಗಿಸಿದೆ. ಸೊ ಅದಾದ ನಂತರ ಜೋಸೆಫ್ ನೀನಾಸಮ್ ಅಂತ ಅವ್ರ ಹತ್ರನೂ ಒಂದು ಕ್ಲಾಸಸ್ ಎಲ್ಲ ತಗೊಂಡು, ಅದಾದ ನಂತರ ಸುರಾಗ್ ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಒಂದೇ ಲೈನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. ಓಕೆ, ಶೈನ್. ಈ ಹಾಡಲ್ಲಿ ನೀವಿಲ್ಲ, ಬಟ್ ಅವ್ರು ಹೇಳಿದ್ರು 10 kg ಲೂಸ್ ಮಾಡಿದೆ ಅಂತ. ನಿಮ್ದು ನಾವು ಪೋಸ್ಟರ್ಸ್ ಅಲ್ಲಿ ಅಥವಾ ಗ್ಲಿಮ್ಸ್ ಏನೇನ್ ನೋಡಿದೀವಿ, ಬಿಗ್ ಬಾಸ್ ಅಲ್ಲಿ ನೋಡಿದ್ ಶೈನು, ಬಟ್ ಈ ಸಿನಿಮಾದಲ್ಲಿ ನಿಮ್ದು ಬಹಳ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ಕೊಂಡಿದ್ರ ನೀವು ಕೂಡ. ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ? ಹಾಡು ಹೆಂಗ ಅನ್ಸ್ತು? ಹಾಡು ತುಂಬಾ ಚೆನ್ನಾಗಿದೆ ಪ್ರವೀರ್, ಕಂಗ್ರ್ಯಾಚುಲೇಷನ್ಸ್. ಸೊ ಮೊದಲು ಈ ಸಿನಿಮಾ ಮಾಡಬೇಕು ಅಂತ ಇದ್ದಾಗ ನಂಗೆ ಸುರಾಗ್ ಬಂದು ಕತೆ ಎಲ್ಲ ನರೇಟ್ ಮಾಡಿದ್ರು ಅಂಡ್ ಯಾವ ರೀತಿ ಸಿನಿಮಾ ಇದೆ ಅಂತ. ಅದ್ರ ಜೊತೆಗೆ ಇಡೀ ಸಿನಿಮಾದ ಪ್ರಾಸೆಸ್ ಅಲ್ಲಿ ನಾನು ಪ್ರವೀರ್ ಈ ಪಾತ್ರಕ್ಕೋಸ್ಕರ ಏನೆಲ್ಲ ರೀತಿಯ ತಯಾರಿಗಳನ್ನು ಬೇಕು ಅದನ್ನ ಮಾಡ್ಕೊಳ್ಳೋದನ್ನ ನೋಡಿದ್ದೀನಿ. ಅಂಡ್ ಈ ಸಾಂಗ್ ಅನ್ನ ಈ ಸ್ಟೇಜ್ ಮೇಲೆ ಬರೋದಕ್ಕಿಂತ ಮುಂಚೆ ಒಂದ್ಸಲ ಸಾಂಗ್ ಅನ್ನ ನೋಡಿದ್ದೆ. ಅಂಡ್ ಇವತ್ತು ಈ ಸ್ವಲ್ಪ ದೊಡ್ಡ ಸ್ಕ್ರೀನ್ ಅಲ್ಲಿ ಈ ಸಾಂಗ್ ಅನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಒಂದು ಫೈನಲ್ ಸಾಂಗ್ ಅನ್ನ ನೋಡ್ತಾ ಇದ್ದೀನಿ. ಬಟ್ ಅವ್ರು ಹಾಕಿರುವಂತ ಪ್ರತಿಯೊಂದು ಎಫರ್ಟ್ ಈ ಸಾಂಗ್ ಅಲ್ಲಿ ಕಾಣಿಸ್ತಾ ಇದೆ. ಒಂದು ಚಿತ್ರರಂಗಕ್ಕೆ ಒಬ್ಬ ನಟನಾಗಿ ಎಂಟ್ರಿ ಕೊಡಬೇಕಾದ್ರೆ ಒಂದಿಷ್ಟು ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಆ ಪೂರ್ವ ತಯಾರಿಗಳನ್ನ ಸಂಪೂರ್ಣವಾಗಿ ಅವ್ರು 100% ಕೊಟ್ಟು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದಾರೆ ಅನ್ನೋದಕ್ಕೆ ಈ ಸಾಂಗ್ ಅಲ್ಲಿ ಅವ್ರು ಕೊಟ್ಟಿರುವಂತ ಪರ್ಫಾರ್ಮೆನ್ಸ್. ಅಂಡ್ ನನ್ ಆಕ್ಟಿಂಗ್ ಮಾಡ್ಬೇಕಾದ್ರೂ ನೋಡಿದೀನಿ. ಅಂಡ್ ಮತ್ತೆ ನಾವು ಆಕ್ಷನ್ ಮಾಡಿದ್ವಿ, ಜೊತೆಗೆ ಫೈಟ್ಸ್ ಮಾಡಿದ್ವಿ, ಅದ್ರಲ್ಲೂ ನೋಡಿದೀನಿ. ಪ್ರತಿ ಒಂದು ಹಂತದಲ್ಲೂ, ಪ್ರತಿ ಒಂದು ಚಾಲೆಂಜ್ ಇದ್ದಾಗಲೂ ಕೂಡ ಆ ಚಾಲೆಂಜಿಂಗ್ ಅನ್ನ ಒಂದು ಒಳ್ಳೆ ರೀತಿಯಲ್ಲಿ ಸಂಭಾಳಿಸ್ಕೊಂಡು ಇಡೀ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಪ್ರವೀರ್. ಸೊ ಅಮೇಸಿಂಗ್ ಜಾಬ್. ಥ್ಯಾಂಕ್ ಯು. ಗುಬ್ಬಿಯವ್ರ ಬಗ್ಗೆ ನಾನು ಮುಂಚೆನೂ ಕೇಳಿದ್ದೆ, ನೋಡಿದ್ದೆ, ಮಾತಾಡಿದ್ದೆ. ಬಟ್ ನಮ್ಮ ಸಿನಿಮಾದಲ್ಲಿ ನೀವು ಕೆಲಸ ಮಾಡಿರೋದು ತುಂಬಾ ಹೆಮ್ಮೆ ವಿಚಾರ. ಥ್ಯಾಂಕ್ ಯು.
ನಾನು ಸೀರಿಯಲ್ ಮಾಡ್ಕೊಂಡು ಬರ್ತಿದ್ದ ದಿನಗಳಿಂದಾನು ತಾರಕ್ ಮಾಸ್ಟರ್ನ ನೋಡ್ಕೊಂಡು ಅವ್ರ ಜೊತೆ ಅವ್ರ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ದೆ ನಾನು ವಾರ. ಸೊ ತಾರಕ್, ರೂಪಾನು ಇಲ್ಲೇ ಇರ್ಬೇಕು, ಅವ್ರ ಮಗಳು ಕೂಡ ಆ ಚಿಕ್ಕ ಪುಟಾಣಿ ಮಗು ಒಂದು ಡ್ಯಾನ್ಸ್ ಮಾಡಿದೆ, ಅದು ತಾರಕ್ ಅವ್ರ ಮಗು. ಇನ್ನೊಂದೆರಡು ಮಕ್ಕಳು ಮಾಡ್ಕೊಂಡ್ಬಿಡಿ. ಸೊ ತುಂಬಾ ಚೆನ್ನಾಗಿ ತಾರಕ್ ಇಸ್ ಅ ವೆರಿ ಒಂದು ಕ್ವರ್ಕಿನೆಸ್ ಅನ್ನ ಅವರ ಕೊರಿಯೋಗ್ರಫಿಯಲ್ಲಿ ಆಡ್ ಮಾಡ್ತಾರೆ. ಸೊ ಅವರ ತನ ಕೂಡ ಈ ಸಾಂಗ್ ಅಲ್ಲಿ ಕಾಣುತ್ತೆ. ಸೊ ಎಂಟೈರ್ಲಿ ಒಂದು ಅಮೇಸಿಂಗ್ ಜರ್ನಿ. ಅಂಡ್ ಇದೆಲ್ಲದಕ್ಕೆ ಸಾಥ್ ನೀಡುವಂತಹ ನಮ್ಮ ಜಯರಾಮ್ ದೇವಸುಮುದ್ರ ಸರ್. ಸೊ ಪ್ರತಿ ಒಂದು ಹಂತದಲ್ಲೂ ಸಿನಿಮಾಗೆ ಏನ್ ಬೇಕು ಅದನ್ನ ಪ್ರೊವೈಡ್ ಮಾಡೋದ್ರಲ್ಲಿ ಯಾವತ್ತೂ ಕೂಡ ಹಿಂದೆಟ್ ಹಾಕಿಲ್ಲ. ಒಂದ್ ವೇಳೆ ಹಿಂದೆಟ್ ಹಾಕಿದ್ರು ಕೂಡ ಅವರು ಶಾರದಾ ಮೇಡಮ್ ಕೇಳ್ದಂಗೆ ಒಬ್ಬರು ಆಕ್ಟಿವಿಸ್ಟ್ ಇಲ್ಲಿದ್ದಾರೆ, ಅವರು ಹೋರಾಟ ಮಾಡಿ ಅದನ್ನ ಗೆದ್ಕೊಂಡು ಸಿನಿಮಾಗೋಸ್ಕರ ಕಳಿಸಿದ್ದಾರೆ. ಥ್ಯಾಂಕ್ ಯು. ಎಸ್, yeah, so I've always believed acting is nothing but reacting. So if he has to react well, then he has to get a good actor. So ನನ್ಗೆ ಅನ್ಸಿದ್ದು ಆ ಒಂದು ಜವಾಬ್ದಾರಿನ ನನ್ನ ತಲೆ ಮೇಲೆ ಇಟ್ಟಿದ್ರು, ಅದನ್ನ ಕರೆಕ್ಟ್ ಆಗಿ ನಿಭಾಯಿಸ್ಬೇಕು ಅಂತ ಆ ಪಾತ್ರನ ತಗೊಂಡಿದ್ದೀನಿ, ಅದನ್ನ ನಿಭಾಯಿಸಿದೀನಿ ಅಂತ ನಂಬಿದ್ದೀನಿ. ಎಲ್ಲ ಸಾಂಗ್ ಇದು ರಿಲೀಸ್ ಇಲ್ಲ ನಾಡ್ದು ಬಂದಾಗ ಏನಾದ್ರು ಪ್ರಶ್ನೆ ಕೇಳ್ತಿರೋದಕ್ಕೆ ಉತ್ತರ ಕೊಡ್ಬೇಕಲ್ಲ. ಕಾಣಿಸ್ತಾ ಇಲ್ಲ, ಅದು ಯಾರ್ದೋ ಬ್ಲಡ್ ಅಂತ ಯಾಕೆ ಅನ್ಕೊಂಡ್ರಿ? ನಂದೇ ಆಗಿರ್ಬೋದು. ಮಾತಾಡೋಣ ಇನ್ನು ಅದ್ರ ಬಗ್ಗೆ ಡೀಟೇಲ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಕ್ಲಾಸಿಗೆ ಹೋಗಿದ್ದೆ ಅಂದ್ರಿ ಅಲ್ವಾ? ಹೌದು, ಮಾಸ್ಟರ್ ಅಂದ್ರೆ ಹೋಗಿದ್ದೆ ನಾನು. ಮಾಸ್ಟರ್ ಕ್ಲಾಸ್ ಹೋದ್ಮೇಲೆ ಮಾಸ್ಟರ್ ಕ್ಲಾಸ್ ಕ್ಲೋಸ್ ಮಾಡಲ್ಲ, ಅದನ್ನ ಹೋಗಿದ್ದಷ್ಟೇ ನಾನು. ಆಮೇಲೆ ಬೇರೆ ಬ್ರಾಂಚ್ ಓಪನ್ ಮಾಡಿದ್ರಿ ನಾನು ಬರಬಾರ್ದು ಅಂತ ದೂರದಲ್ಲಿ. ಒಂದೇ ನಿಮಿಷ, ಅದೊಂದು ಹುಕ್ ಸ್ಟೆಪ್ ತುಂಬಾ ಚೆನ್ನಾಗಿದೆ. 3 ಜನ ಏನ್ ಹೇಳ್ತೀರಿ? ನಿಮ್ಗೆ ಹಾಡ್ ಹೆಂಗ್ ಅನಿಸ್ತು ಸರ್? ತುಂಬಾ ಚೆನ್ನಾಗಿದೆ. ನಾನು ಒಂದು ಹೇಳೋದೇನು ಅಂದ್ರೆ, ನನಗೆ ನೋಡಿ, ಟಿವಿ ನೈನ್ ಶುರುವಾಗಿ 20 ವರ್ಷ ಆಯ್ತು. ಆರಂಭದ ದಿನದಿಂದ ನಮ್ಮ ಜೊತೆ ನಿಂತಿರೋರು ಅಂತಂದ್ರೆ ಶೆಟ್ರು. ಕೇಬಲ್ ಕನೆಕ್ಷನ್ ಇಂದ ಹಿಡಿದು ನಾವು ಮನೆ ಮುಟ್ಟೋಕ್ ಕಾರಣ ಅವರು. ನಾವೇನ್ ಮಾಡಿದ್ರು ಕೂಡ ಇದು ಚಾರಿಟಿ ಅಲ್ಲ, ನಾನು ಮಾಡ್ತಿರೋದು ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಪ್ರತಿ ಸಂದರ್ಭದಲ್ಲೂ ಕೂಡ ಜೊತೆ ನಿಂತ್ಕೊಂಡಿದ್ದಾರೆ. ಹಿಂಗಾಗಿ ಏನಂದ್ರೆ, ನಮ್ಮ ಹುಡುಗ ಪ್ರವೀರ್, ನಮ್ಮನೆ ಹುಡುಗ, ಇನ್ನೂ ನನ್ಗೆ ಜ್ಞಾಪಕ ಇದೆ. ಮೊನ್ನೆ ನಾವಿನ್ನು ಅರಮನೆ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ವಿ. ಫಸ್ಟ್ ಟೈಮ್ ನಾನು ಶೇನ್ ಶೆಟ್ಟಿ ನೋಡಿದ್ದು ಕೂಡ ಅವತ್ತೇನೆ. ನನಗೆ ಏನಿದು ಒಂಥರ ವಿಚಿತ್ರವಾಗಿದೆಯಲ್ಲ ಇದು, ಈ ಕಥೆ ಇದೆಲ್ಲ ಅಂತ ಅನಿಸ್ತು ನನಗೆ. ಬಟ್ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ನನಗನ್ಸುತ್ತೆ ಈ ಹಾಡಿದೆಯಲ್ಲ, ಎಲ್ಲ ರಂಗಗಳಲ್ಲೂ ಗುರುಕ್ತಾರೆ ನೋಡಿ ಜನ. ಈ ಹುಡುಗನಿ ಕೈ ಕೊಟ್ರೆ ಅವನು ಕೂಡ ಹಾಡ್ಬೋದು, ಹುಡುಗಿ ಕೈ ಕೊಟ್ರೆ ಅವಳು ಕೂಡ ಹಾಡ್ಬೋದು. ಜೊತೆಗೇನು ಅಂತಂದ್ರೆ, ಈ ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿ ನೆಟ್ಟಿಗೆ ಓದಿರ್ಲಿಲ್ಲ ಅಂತಂದ್ರೆ ಅವನು ಕೂಡ ಹಾಡ್ಬೋದು ಇದನ್ನ. ಅಷ್ಟೇ ಅಲ್ಲ, ರಾಜಕಾರಣಿ ಯಾರೋ ಒಬ್ಬ ಸೀಟ್ ಏರಕ್ಕೆ ಅಂತ ಕಾಯ್ದಿರ್ತಾನೆ, ಒಬ್ಬ ಬಿಟ್ಕೊಡಲ್ಲ, ಇದೇನ್ ರಾಜಕಾರಣ ಅಂತೇಳಿ ಅವರು ಕೂಡ ಹಾಡ್ಬೋದು. ಎಲ್ಲರಿಗೂ, ಎಲ್ಲ ರಂಗಗಳಿಗೂ ಸಲ್ಲುವಂತ ಏಕೈಕ ಸಾಂಗ್ ಅಂತಂದ್ರೆ ಇದು ಅಯ್ಯೋ ಅಯ್ಯಯ್ಯೋ. ಬಹಳ ಅದ್ಭುತವಾದ ಸಾಂಗ್ ಇದು. ಈಗ ನಮ್ಮ ಹುಡುಗ ತುಂಬಾ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡಿದ್ದಾನೆ. ನನಗನ್ಸುತ್ತೆ ಮೊದಲನೇ ಸಿನಿಮಾಕ್ಕೂ ಒಂದು 2ನೇ ಸಿನಿಮಾಕ್ಕೂ ಬಹಳ ವ್ಯತ್ಯಾಸ ಇದೆ. ನೋ ಡೌಟ್ ಒಬ್ಬ ಒಳ್ಳೆ ಕಲಾವಿದ ನಮ್ಮ ಕನ್ನಡಕ್ಕೆ ಸಿಗೋದು ಖಚಿತ. ಒಳ್ಳೇದಾಗ್ಲಿ. ನಾವ್ ಯಾವಾಗಲೂ ಕೂಡ ನಿಮ್ ಜೊತೆಗಿರ್ತೀವಿ. ಸ್ಪೆಷಲ್ ಥ್ಯಾಂಕ್ಸ್ ಟು ವಿಜಿ, ತುಂಬಾ ಆತ್ಮೀಯ ಸ್ನೇಹಿತರು. ನೋಡ್ರೆ ಒಂದ್ಸರಿ ಕರೆದಾಗ ತಕ್ಷಣಕ್ಕೆ ಬರ್ತೀನಿ ಅಂತ ಒಪ್ಕೊಂಡ್ರು. ಯಾವುದೇ, ನಾನು 20 ವರ್ಷದಿಂದ ನೋಡ್ತಾ ಇದ್ದೀನಿ ಟಿವಿ ಶುರುವಾದಾಗಿಂದ. ಆವಾಗ ಆಫೀಸ್ಗೆ ಹೆಂಗ್ ಬರ್ತಾ ಇದ್ರು, ಇನ್ನು ದುನಿಯಾ ಬಿಡುಗಡೆ ಆಗಿರ್ಲಿಲ್ಲ. ಆವಾಗ ಹೆಂಗಿದಾರೋ ಇವಾಗಲೂ ಕೂಡ ಹಂಗೇನೆ, ಯಾವಾಗಲೂ ಕೂಡ ಸಪೋರ್ಟಿವ್. ಆಮೇಲೆ ಅವ್ರ ಆರಂಭದಲ್ಲಿ ಹೇಳಿದ್ರಲ್ಲ, ಪ್ರತಿ ಹಾಡುಗಳಿಗೂ ಅದು ಅವರ ವೇದನೆ, ಅದು ಅನುಭವಿಸ್ಬಿಡಿ ಸಿಕ್ಕಾಪಟ್ಟೆ. ಅದ್ರ ಬಗ್ಗೆ ಮುಂದೆ ನಾನು ಅವ್ರು ಕೂತ್ಕೊಂಡು ಬಹಳ ಮಾತಾಡೋದಿದೆ. ಯಾಕಂದ್ರೆ ಇದ್ಯಾವುದೂ ಕೂಡ ಅವ್ರು ಹೇಳಿದ್ರಲ್ಲ, ದನ್ನೆ ಶಿವಣ್ಣನ ಮನೆಯಲ್ಲೂ ಕೂತ್ಕೊಂಡು ಸಾಕಷ್ಟು ಚರ್ಚೆ ಆಗಿದೆ. ಇದು ಸರಿ ಹೋಗ್ಲಿಲ್ಲ ಅಂತಂದ್ರೆ ತಿಳ್ಕೊಂಬಿಡಿ, ಕನ್ನಡ ಚಿತ್ರರಂಗ ಉಳಿಯಲ್ಲ. ಯಾರು ನಮ್ಮ ಹುಡುಗರು ಯಾರು ಕೂಡ ನಾಯಕರಾಗ ಸಾಧ್ಯ ಇಲ್ಲ. ಕನ್ನಡ ಚಿತ್ರರಂಗ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಡಕ್ಕೆ ಸಾಧ್ಯವೇ ಇಲ್ಲ. ನಮ್ ಕರ್ಮ ಹೆಂಗಿದೆ ಇವಾಗ ಅಂತಂದ್ರೆ, 3 ಮತ್ತೊಂದು ಒಳ್ಳೆ ಸಿನಿಮಾ ಕೊಟ್ಟಾದ್ಮೇಲಿಂದ 3 ಮತ್ತೊಂದು ವರ್ಷ ಖಾಲಿ ಕುತ್ಕೋಬೇಕು ನಾವಂತ ಸ್ಥಿತಿ.
ಥಿಯೇಟರ್ಗಳೆಲ್ಲ ಕಡೋತಾ ಇದ್ದೀವಿ, ಥಿಯೇಟರ್ಗಳಿಲ್ಲ, ಇರೋ ಸಿನಿಮಾಗಳನ್ನ ನೆಟ್ಟು ಬಿಡುಗಡೆ ಮಾಡಲ್ಲ, ಹಂತ ಹಂತವಾಗಿ ಕತ್ತರಿಸುವಂತ ಕೆಲಸಗಳು ಅಂತಂದ್ರಲ್ಲ, ಆ ಮಾತಲ್ಲಿ ಬಹಳ ಅರ್ಥ ಇದೆ. ಯಾಕಂದ್ರೆ ಅವರು ಅನುಭವಿಸಿ ಬಂದಿರೋರು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದ್ಸರಿ ಹೋರಾಟ ಆಗ್ಲೇಬೇಕು. ಕಳೆದ ಬಾರಿ ಶಿವಣ್ಣನ ಸಿನಿಮಾ ಬಿಡುಗಡೆ ಆದಾಗ ಶಿವಣ್ಣವ್ರು ಕೂಡ್ಸ್ಕೊಂಡು ಒಂದು ಚರ್ಚೆ ಮಾಡಿದ್ದೆ ನಾನು. ಅಲ್ಲ ಶಿವಣ್ಣ, ನಿಮ್ ಸಿನಿಮಾಕ್ಕೆ ಹಿಂಗ್ ಕಾಣಿಸ್ತಾರೆ ಇವರು ಅಂತಂದ್ರೆ ಇನ್ನು ಸಾಮಾನ್ಯದವರ ಸಿನಿಮಾಗಳು ಬಿಡುಗಡೆ ಆಗ್ಬಿಟ್ರೆ ಗತಿ ಏನು ಅಂತ ಶಿವಣ್ಣ ಫಸ್ಟ್ ಟೈಮ್ ತಲೆಗೆ ಕೋಪ ಏರಿಸ್ಕೊಂಡು ಮಾತಾಡಿದ್ರು. ಬಿಡಲ್ಲ ನಾವು ಇವ್ರನ್ನೆಲ್ಲ ಸುಲಭ ಬಿಡಲ್ಲ ಅಂತ. ಆ ಕಾಲ ಮತ್ತೆ ಬಂದಿದೆ. ಈಗ ನಿನ್ನೆ ಮೀಟಿಂಗ್ ಏನಾಗಿದೆ, ಅದರ ಮುಂದುವರೆದ ಭಾಗ ನೋಡ್ತೀರಿ ನೀವು. ಇಡೀ ಕನ್ನಡ ಚಿತ್ರರಂಗ ಒಟ್ಟಾಗಿ ಹೋರಾಟ ಮಾಡ್ಲಿಲ್ಲ ಅಂತಂದ್ರೆ ನಾವು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತೆ ಸಿನಿಮಾಕ್ಕೆ ಬರೋದಾದ್ರೆ ಬಹಳ ಅದ್ಭುತವಾಗಿ ಬರೀ ಹಾಡಲ್ಲೇ ಗೊತ್ತಾಗ್ತಾ ಇದೆ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಅಂತ. ಎಲ್ಲಿದ್ದಾರೆ ತಾರಕ್? ಏನ್ ಅದ್ಭುತ ರೀ ನೀವು. ವಂಡರ್ಫುಲ್. ಆಮೇಲೆ ಗುಬ್ಬಿ ಎಲ್ಲಿದ್ದಾರೆ? ನೀವು ಗುಬ್ಬಿ ಎಲ್ಲ ಕಂಡ್ರಿ, ನೀವು ಗರುಡ. ಓಕೆ, ಬಹುತ್ ಅಚ್ಚ ಲಿಖ್ಲೇಕು ಕರ್ಲೇಕು. ಹಾ, ಗುಡ್. ಕನ್ನಡನೂ ಎಷ್ಟು ಚೆನ್ನಾಗಿ ಮಾಡಿದ್ರಲ್ರಿ ನೀವು. ನೀವು ಮೊದ್ಲೇ ಕನ್ನಡ ಹೋರಾಟಗಾರರು. ನೀವು ಬಂದು ಆಗ್ಲೇಕು ಜಾಕ್ಲೇಕು ಅಂದ್ರೆ ಹೆಂಗಾಗಬೇಕು ನಮಗೆ? ಬಹುತ್ ಅಚ್ಚ ಬಾತ್ ಕಿಯಾ ಸೋ ಆಪ್ನೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಎಲ್ಲ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್. ಒಳ್ಳೇದಾಗ್ಲಿ. ನಿಮ್ ಟೀಮ್ ಜೊತೆ ನಾವಿದೀವಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅಂದ್ರೆ ಈ ಟೀಮ್ ಮೇಲೆ, ಪ್ರವೀಣ್ ಸರ್ ಮೇಲೆ ಇರುವಂತ ಪ್ರೀತಿ ಗೊತ್ತಾಗ್ತಿದೆ. ಧನ್ಯವಾದಗಳು ಸರ್ ಮತ್ತೊಂದ್ಸಲ. ನಮ್ಮ ನಿರ್ಮಾಪಕರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ ನಂಟು ಕೂಡ ಇದೆ. ಹಾಡ್ ನೋಡಿರ್ತೀರಾ ಆಬ್ವಿಯಸ್ಲಿ. ಹೇಗಿದೆ? ಎಲ್ರಿಗೂ ನಮಸ್ಕಾರ. ಹಾಡಷ್ಟೇ ಅಲ್ಲ, ಪೂರ್ತಿ ಸಿನಿಮಾ ನೋಡ್ರು ಒಂದಷ್ಟು ಜನರಲ್ಲಿ ನಾನು ಒಬ್ಬ. ಸೊ ಆ ಕಾನ್ಫಿಡೆನ್ಸ್ ಅಲ್ಲಿ ಇನ್ನೊಂದಷ್ಟು ಮಾತಾಡ್ಬೋದು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ನಾನು ಫಿಲ್ಮ್ ನೋಡಾದ್ಮೇಲೆ ಪ್ರವೀರ ಫಸ್ಟ್ ಫಿಲ್ಮ್ ಒಂದಷ್ಟು ಗ್ಲಿಮ್ಸ್ ನೋಡಿದೆ. ಅದನ್ನ ನೋಡ್ರೋರ್ಗೆ ಇದನ್ನ ನೋಡ್ರೋರ್ಗೆ ಅದ್ರ ಮಧ್ಯದಲ್ಲಿ ಅವನ್ ಎಷ್ಟು ಕೆಲಸ ಮಾಡಿದಾನೆ ಅಂತ ಗೊತ್ತಾಗುತ್ತೆ. ಈಸ್ ವರ್ಕ್ ಎಕ್ಸ್ಟ್ರೀಮ್ಲಿ ಹಾರ್ಡ್. ಜೊತೆಗೆ ಪ್ರವೀಣ್ ಅಣ್ಣ ನಮ್ಮ ಊರವರು, ಅವರು ಅವರ ಮಗನ ಕನಸಿಗೆ ಜೊತೆಗೆ ನಿಂತು ಆ ಪ್ರಿಪರೇಷನ್ ಏನಿದೆ, ಅವನ್ ಪ್ರಿಪೇರ್ ಆಗೋದೇನಿದೆ, ಅಥವಾ ಒಂದು ಒಳ್ಳೆಯ ಕತೆ ಸೆಲೆಕ್ಷನ್ ಇಂದ ಹಿಡಿದು ಒಂದು ಒಳ್ಳೆಯ ನಿರ್ಮಾಪಕರು, ನಿರ್ಮಾಣ ಸಂಸ್ಥೆ, ಅವೆಲ್ಲದನ್ನ ಜೊತೆಗಿಟ್ಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡೋದು ಇವತ್ತು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಈ ಎಂಡ್ ಪ್ರಾಡಕ್ಟ್ ನೋಡಿದಾಗ ಗೊತ್ತಾಗುತ್ತೆ. ಐ ಆಮ್ ಕಾನ್ಫಿಡೆಂಟ್ಲಿ ಟೆಲ್ಲಿಂಗ್ ದಿಸ್ ಇಸ್ ಅ ವಂಡರ್ಫುಲ್ ಕಾಂಟೆಂಟ್. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅನ್ನೋಂತ ಸಿನಿಮಾ ಒಂದು ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳ ಸಾಲಲ್ಲಿ, ಜೊತೆಗೆ ಒಂದು ಕಮರ್ಷಿಯಲ್ ಹೀರೋ ಆಗೋದಕ್ಕೆ ಪ್ರವೀರ ಏನ್ ಬೇಕು ಅದೆಲ್ಲವನ್ನ ಮಾಡಿದ್ದಾನೆ. ಇಸ್ ಅ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಆಕ್ಟರ್, ಯಂಗ್ ಆಕ್ಟರ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಜೊತೆಗೆ ಡೈರೆಕ್ಟರ್ ಸುರಾಗ್ ಇರ್ಬೋದು, ಅಥವಾ ಐ ಸೀನ್ ದ ಫಿಲ್ಮ್, ಎಂಟೈರ್ ಕಾಸ್ಟ್ ಅಂಡ್ ಕ್ರೂ, ಅವ್ರ ಎಫರ್ಟ್ ಕಾಣಿಸುತ್ತೆ. ಫಿಲ್ಮ್ ನೋಡಿದಾಗ ಅವ್ರ ಎಫರ್ಟ್ ಕಾಣಿಸುತ್ತೆ. ಜಯರಾಮ್ ಸರ್ ಅವ್ರ ಪ್ರೊಡಕ್ಷನ್ ಹೌಸ್ ಏನಿದೆ, ಒಂದು ಪ್ಯಾಷನೇಟ್ ಸಿನಿಮಾಗಳನ್ನ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು. ಕಮರ್ಷಿಯಲ್ ಅನ್ನೋದನ್ನ ತೆಗೆದು ಪಕ್ಕಕ್ಕೆ ಇಟ್ಟು ಒಳ್ಳೆಯ ಸಿನಿಮಾಗಳ ಜೊತೆಗೆ ಒಳ್ಳೆಯ ಸಿನಿಮಾಗಳನ್ನ ಮಾಡುವ ಪ್ರೊಡಕ್ಷನ್ ಹೌಸ್ ನಾವಾಗ್ಬೇಕು ಅನ್ನೋದು ಅವ್ರದ್ದೊಂದು ಆಸೆ ಇದೆಯಲ್ಲ. ಐ ಆಮ್ ವೆರಿ ಹ್ಯಾಪಿ ಸರ್. ಐ ಆಮ್ ವೆರಿ ಹ್ಯಾಪಿ. ದಿಸ್ ಫಿಲ್ಮ್ ವಿಲ್ ಬಿ ಡೆಫಿನೆಟ್ಲಿ ಅದರ ಟಾಪ್ ಒನ್ ಲಿಸ್ಟ್ ಅಲ್ಲಿ ನಿಮ್ಗೆ ಇರುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನವೀನ್ ಅವರಿಗೆ ಹೀರೋ ಆಗಿ ಹಾಡ್ ಹೆಂಗ್ ಅನ್ನಿಸ್ತು? ಮಸ್ತ್ ಮಜಾ ಆಯ್ತು. ಮಸ್ತ್ ಮಜಾ. ಹಾಡು ಭಾಳ ಚಂದ ಇತ್ತು. ಆಕ್ಚುಲಿ ಮ್ಯೂಸಿಕ್ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಅದಕ್ಕಿಂತ ಚಲೋ ಇನ್ವಿಟೇಷನ್ ಯಾವುದು ಇರುವುದಿಲ್ಲ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಇಡೀ ತಂಡಕ್ಕೆ, ಮಾಧ್ಯಮದ ಎಲ್ಲ ಹಿರಿಯರಿಗೆ ನಮಸ್ಕಾರ, ಮತ್ತೆ ಸಿನಿಮಾ ತಂಡದವರಿಗೆ ನಮಸ್ಕಾರ. ರ್ಯಾಪ್ ಇದೆಯಲ್ಲ, ಅದನ್ನ ಆಕ್ಚುಲಿ ನಾವು ಕಾಲೇಜ್ನಾಗಿದ್ದಾಗ ತಮಿಳ್ ಸಿನಿಮಾದಾಗ ಜಾಸ್ತಿ ಯೂಸೇಜ್ ಇತ್ತು, ಅದು ಬಳಕೆ ಜಾಸ್ತಿ ಮಾಡ್ತಿದ್ರು. ಇಲ್ಲಿ ಭಾಳ ಕಮ್ಮಿ ಇತ್ತು. ರ್ಯಾಪರ್ಸ್ ಇದ್ರು. ಗುಬ್ಬಿ ನಮ್ಮ ಕ್ಷೇತ್ರಪತಿ ಒಳಗೆ ಐ ಥಿಂಕ್ ಪ್ರಮೋಷನ್ಗೆ ಒಂದು ಎಕ್ಸ್ಟ್ರಾ ಎನರ್ಜಿ ಕೊಟ್ಟಿದ್ದೆ ಗುಬ್ಬಿ ಅಂತ ಹೇಳ್ಬೋದು. ಆ ಟೈಮಿಂದ ಗುಬ್ಬಿನ ಫಾಲೋ ಮಾಡ್ತಾ ಇದ್ವಿ, ಬೇರೆ ಬೇರೆ ರ್ಯಾಪರ್ಸ್ ನ ಫಾಲೋ ಮಾಡ್ತಿದ್ವಿ. ಬಟ್ ಅದು ಸಿನಿಮಾಗೆ ಯಾಕೆ ಬಳಕೆ ಆಗ್ತಿಲ್ಲ ಅಂತ ಅನ್ಸುದು. ಅಂಡ್ ಲೇಟರ್ ಆನ್ ಅದು ಭಾಳ ಚಂದ ಬಳಕೆ ಆಗೋತಾ ಬಂತು. ಅಂಡ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಸಾಂಗ್, ವೆರಿ ಎನರ್ಜೆಟಿಕ್, ವೆರಿ ನೈಸ್. ಅಂಡ್ ಆಲ್ ದ ಬೆಸ್ಟ್ ಪ್ರವೀಣ್. ವಿಜಯ್ ಸರ್ ಹೇಳ್ದಂಗೆ ಭಾಳ ಚಂದ ಇದ್ದೀರಿ.
ಚೆನ್ನಾಗಿ ಕಾಣಿಸ್ತೀರಿ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಿ. ಅಂಡ್ ತಾರಕ್ ಸರ್ ಮಸ್ತ್ ಇದು ಹುಕ್ ಸ್ಟೆಪ್ ಎಲ್ಲ. ಅಂಡ್ ಜಯರಾಮ್ ಸರ್, ನಾನು ಆಕ್ಚುಲಿ ಒಂದು ಸಿನಿಮಾದ ವಿಷಯವಾಗಿ ಭೇಟಿಯಾಗಿತ್ತು. ಎಷ್ಟು ಜನ ಟ್ಯಾಲೆಂಟೆಡ್ ಆಕ್ಟರ್ಸು, ರೈಟರ್ಸು, ಡೈರೆಕ್ಟರ್ಸು ಅವಶ್ಯಕತೆ ಇರ್ತಿತ್ತು, ಅದಕ್ಕಿಂತ 10 ಪಟ್ಟು ಅವಶ್ಯಕತೆ ನಮಗೆ ಪ್ರೊಡ್ಯೂಸರ್ದು ಐತಿ. ಸೊ ವೆಲ್ಕಮ್ ಟು KFI. ಅದರಲ್ಲೂ ಸೆನ್ಸಿಬಲ್ ಆಗಿರುವಂಥವ್ರು, ಸಿನಿಮಾನ ಪ್ರೀತಿಸುವಂಥವ್ರು, ನಿರ್ಮಾಪಕರು ಬರೋದು ಬಹಳ ಇಂಪಾರ್ಟೆಂಟ್ ಆಗೈತೆ. ಚಲೋ ಕತಿ ನೀವು ರೆಕಗ್ನೈಸ್ ಮಾಡ್ಬೋದು, ಚಲೋ ಆಕ್ಟರ್ಸ್ನ ರೆಕಗ್ನೈಸ್ ಮಾಡ್ಬೋದು, ಚಲೋ ಸಿನಿಮಾನ ಹೊರಗೆ ತರ್ಬೋದು. ಸೊ ಈಗ ಒಂದು ಕತೆ ಮಾಡ್ಕೊಂಡಿರ್ತಾರ, ಎಲ್ಲರೂ ಆಕ್ಟರ್ಸ್ ನ ಅಪ್ರೋಚ್ ಮಾಡ್ತಿರ್ತಾರೆ. ಬೀಂಗ್ ಡೈರೆಕ್ಟರ್, ಇವ್ರದ್ದು ಶುರುವಾತ್ ಬಹಳ ಚಲೋ ಇತ್ತು, ಇವ್ರ ಬಗ್ಗೆ ಏನು ಮಾತಾಡೋದು ಅವಶ್ಯಕತೆ ಇಲ್ಲ. ಬಟ್ ಬಹಳ ಜನ ಡೈರೆಕ್ಟರ್ಸ್ ಎಲ್ಲೋಗಿ ನಾವು ಯಾರ ಬಾಗಿಲು ಹೊಡಿಬೇಕು, ಅವ್ರಿಗೆ ಸಿಗೋದ ಆಕ್ಟರ್ಸ್. ಫಸ್ಟ್ ಬಂದು ಆಕ್ಟರ್ಸ್ ಹೇಳ್ತಾರೆ ಕತಿ, ನಿಮ್ಗ ಇಷ್ಟ ಅನ್ಸರಿ ಯಾರು ಪ್ರೊಡ್ಯೂಸರ್ ಇದ್ರಿ ಹೇಳ್ರಿ. ನಾವು ಹೋಗ್ಬೇಕಂದ್ರೂ ಪ್ರೊಡಕ್ಷನ್ ಹೌಸ್ಗಳು ಬೇಕಲ್ಲ, ಅಂದ್ರೆ ನಂಬರ್ ಆಫ್ ಪ್ರೊಡಕ್ಷನ್ ಹೌಸ್ಗಳು ಜಾಸ್ತಿ ಇದ್ವಪ್ಪ ಅಂತಂದ್ರೆ ಹೋಗಿ ಅಪ್ರೋಚ್ ಮಾಡೋದಕ್ಕೂ ಒಂದು ಜಾಗ ಇರ್ತೈತಿ. ಅಂತ ಜಾಗದಾಗ ನೀವು ಅದೀರಿ. ಐ ಹೋಪ್ ಈ ಸಿನಿಮಾ ಒಳ್ಳೆ ಸಿನಿಮಾವಾಗಿ ಹೊರಗೆ ಬರುತ್ತೆ. ಅಂಡ್ ನೆಕ್ಸ್ಟ್ ಬರುವಂತ ಸಿನಿಮಾಗಳು ಕೂಡ ಒಳ್ಳೆ ಸಿನಿಮಾಗಳು ಬರಲಿ ನಿಮ್ಮಿಂದ ಅಂತ ಆಶಿಸ್ತೀವಿ. ಅಂಡ್ ನಮ್ಮ ಶೈನ್ ಶೆಟ್ರು, ಆಲ್ ದ ಬೆಸ್ಟ್ ಶೈನ್ ಶೆಟ್ರೆ. ಇವರ್ ಅನ್ ಅಮೇಸಿಂಗ್ ಆಕ್ಟರ್ ಅಂಡ್ ಅಮೇಸಿಂಗ್ ಪರ್ಸನ್ ಅಂಡ್ ಅ ಫ್ರೆಂಡ್. ಅಂಡ್ ಬಹಳ ರೈಟ್ ಪರ್ಸನ್ ಜೊತೆಗೆ ಹಾಡ್ನ ರಿಲೀಸ್ ಮಾಡಿಸಿದ್ರಿ ನೀವು. ಯಾಕೆ ರೈಟ್ ಪರ್ಸನ್ ಅಂತಂದ್ರೆ ಅವ್ರು ಮಾತಾಡಿದ್ದು ಅಷ್ಟು ಮಾತು ಅವ್ರದ್ದು ಅನುಭವದ ಮಾತು. ಅಂಡ್ ಆ ಪಾತ್ರೊಳಗೆ ಏನೇನು ಅವ್ರ ಹೆಮ್ಯುಲೇಷನ್ ನೋಡ್ಯಾರ, ಚಾಲೆಂಜಸ್ ನೋಡ್ಯಾರ, ಹೋರಾಟಗಳನ್ನ ಮಾಡ್ಯಾರ, ಅದ್ರದ್ದು ರಿಸಲ್ಟೆಂಟ್ ಇದು ಅವರು ಹೇಳುವಂತ ಪ್ರತಿಯೊಂದು ಮಾತು ಕೂಡ. ಅಂಡ್ ಪಾಸ್ಟ್ ರೀಸೆಂಟ್ಲಿ ದ ಓನ್ಲಿ ಪರ್ಸನ್ ಅಂತ ಹೇಳ್ಬೋದು ನಾವು ಹೂ ಹ್ಯಾಸ್ ರೀಡಿಫೈನ್ಡ್ ಮ್ಯೂಸಿಕ್. ಹಾಡಾಗ್ಲಿ, ಆಮೇಲೆ ಇವನ್ ದ ಮಾರುಕಟ್ಟೆನೂ ಕೂಡ ರೀಡಿಫೈನ್ ಮಾಡೋದಂತ ಒಬ್ರು ಸ್ಟಾರ್ ಅಂತ ಹೇಳಬಹುದು. ಯಾಕಂದ್ರೆ ನಾವು ಸಿನಿಮಾ ಇವಾಗ ರಿಲೀಸ್ ಮಾಡ್ಬೇಕಾ ಅನ್ಕೊಂಡಿರೋ ಟೈಮ್ನಾಗ ಸಲಗ ರಿಲೀಸ್ ಮಾಡಿದ್ರು ಅವರು, ಬ್ಲಾಕ್ ಬಸ್ಟರ್. ಅದಾದ್ಮೇಲೆ ಕ್ರೈಸಿಸ್ ಬಗ್ಗೆ ಎಲ್ಲರೂ ಮಾತಾಡ್ತಿರ್ತಾರ, ಅಂತ ಟೈಮ್ನಾಗ ಭೀಮಾ ರಿಲೀಸ್ ಆಯ್ತು, ಅಗೇನ್ ಬ್ಲಾಕ್ ಬಸ್ಟರ್. ಎರಡನ್ನೂ ರಿಡಿಫೈನ್ ಮಾಡೋದಂತ ಒಬ್ರು ಆಕ್ಟರ್ ಅಂಡ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್. ಅಂಡ್ ಈ ಹಾಡಿಗೆ ಅವ್ರು ಬಂದು ರಿಲೀಸ್ ಮಾಡಿದ್ದು ಬಹಳ ಖುಷಿ ಆಗಿದೆ. ಅಂಡ್ ಆನ್ ಬಿಹಾಫ್ ಆಫ್ ದ ಟೀಮ್ ಇವನ್ ಐ ವುಡ್ ಲವ್ ಟು ಥ್ಯಾಂಕ್ ವಿಜಿ ಸರ್. ಅನ್ನೊಂದು ಹೋಪ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಅವಕಾಶ ಅನ್ನೋದನ್ನು ಬಹಳ ಮುಖ್ಯ ಆಗುತ್ತೆ. ಅವೆರಡನ್ನೂ ಕೂಡ ಕ್ರಿಯೇಟ್ ಮಾಡಿದಂಥವ್ರು. ಸೊ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ರಿಷಿಕಾ ಲುಕಿಂಗ್ ವೆರಿ ಬ್ಯೂಟಿಫುಲ್. ನಾನು ಇನ್ನೊಂದು ಹಾಡನ್ನು ಕೂಡ ನೋಡಿದ್ದೀನಿ, ಆ ವಿಚಾರವಾಗಿ ಹೇಳ್ತೇನೆ. ನೋಡೋಕ್ಕೂ ಚಂದ ಇದಾರೆ, ಅಲ್ಲೂ ಚಂದ ಕಾಣಿಸ್ತಾರೆ. ಇನ್ನೊಂದು ಹಾಡು ಇನ್ನೊಂದು ರಿಲೀಸ್ ಮಾಡ್ತಾರೆ, ಆ ಹಾಡನ್ನ ನೋಡಿದ್ದೆ. ಅಂಡ್ ಇಡೀ ತಂಡಕ್ಕೆ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ರಿಗೂ. ಸೊ ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು ಇವೆಂಟಿಗೆ ಬಂದಿದ್ದಕ್ಕೆ, ಇದಕ್ಕೆ ಇಷ್ಟು ಎನರ್ಜಿ ತುಂಬಿದ್ದಕ್ಕೆ. ತುಂಬಾ ಖುಷಿ ಆಯ್ತು. ಇಷ್ಟು ಕಷ್ಟಪಟ್ಟು ಮಾಡಿದ ಸಾಂಗು ಇವತ್ತು ದೊಡ್ಡ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಸೊ ಫಸ್ಟ್ ದುನಿಯಾ ವಿಜಿ ಸರ್ ಬಂದು ಸಾಂಗ್ ನ ಲಾಂಚ್ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆಮೇಲೆ ನವೀನ್ ಶಂಕರ್ ಅವರು, ಶೈನ್, ಗುರುದತ್ ಎಲ್ಲರೂ ಇವತ್ತು ಇಲ್ಲಿರೋದು ತುಂಬಾ ಖುಷಿಯಾಗಿದೆ. ಸೊ ಫಸ್ಟ್ ಐ ವುಡ್ ಲೈಕ್ ಟು ಸೇ ಸಮಥಿಂಗ್ ಅಬೌಟ್ ದ ಸಾಂಗ್. ಸೊ ಈ ಸಾಂಗ್ ನ ಮಾಡುವಾಗ ನಕುಲ್ಲು ಒಂದೊಳ್ಳೆ ಸಾಂಗ್ ಪೀಸ್ ಕೊಟ್ಟಾಗ ಇದಕ್ಕೆ ವಿಡಿಯೋ ಮಾಡಬೇಕು ಅಂತ ಆದಾಗ ಒಂದು ವಿಷನ್ ಬಂತು. ಸೊ ನಾನು ಆಮೇಲೆ ನನ್ನ ಕೋ ಕ್ರಿಯೇಟರ್ ಸಹನಾ ರಾಮಸ್ವಾಮಿ ಅವರು ವಿ ಹ್ಯಾಡ್ ಅ ವಿಷನ್ ಫಾರ್ ದ ಸಾಂಗ್. ಅಂಡ್ ಆ ವಿಷನ್ಗೆ ಹೀರೋ ಒಬ್ರು ಇದ್ದಾರೆ, ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಕ್ಚುಲಿ ಆ ವಿಷನ್ಗೆ ಹೀರೋ ಯಾರು ಅಂದ್ರೆ ಪ್ರೊಡ್ಯೂಸರ್. ನಿಮ್ಗೆ ಆ ವಿಡಿಯೋನಲ್ಲಿ ಕಾಣಿಸೋ ಎಲ್ಲ DMX ಲೈಟ್, ನಮ್ಮ ಭರತ್ DOP ಅವರು ಏನೇನ್ ಕೇಳಿದ್ರಲ್ಲ ಅದೆಲ್ಲದನ್ನು ವಿಜುವಲ್ಸ್ ಚೆನ್ನಾಗಿ ಬರೋದಕ್ಕೆ ಬೇಕಾಗಿತ್ತು. ಸೊ ಅದೆಲ್ಲದನ್ನು ನಮಗ್ ಸಿಗ್ಬೇಕು ಅಂದ್ರೆ ನಮ್ ವಿಷನ್ ಚೆನ್ನಾಗಿ ಬರ್ಬೇಕು ಅಂತ ಹೇಳಿದ್ರೆ ಒಬ್ಬ ಪ್ರೊಡ್ಯೂಸರ್ ಕೂಡ ಅದೇ ಪ್ಯಾಷನ್ ತೋರ್ಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಇಂದಾನು ನಮ್ಗೆ ಫಿಲ್ಮ್ ಬಿಗಿನಿಂಗ್ ಇಂದ ಇವಾಗವರೆಗೂ ಜಯರಾಮ್ ಸರ್ ಸಿನಿಮಾಗೆ ಏನ್ ಬೇಕು ಅಂತ ಹೇಳಿದ್ರು ಯಾವತ್ತೂ ಇಲ್ಲ ಅಂದಿಲ್ಲ. ಸೊ big thank you to you sir, big thank you to you. So it was great working with everybody and of course Gubbi safe
ನಾವು ಜಾಮ್ ಮಾಡಿದ ಸೆಷನ್ಸ್ ಆಗ್ಲಿ ನಕುಲ್ ಜೊತೆ, ಆಮೇಲೆ ಆಲ್ ದ ಫನ್ ವಿಚ್ ವಿ ಹ್ಯಾಡ್ ಟ್ರಾನ್ಸ್ಲೇಟೆಡ್ ಆನ್ ಸ್ಕ್ರೀನ್. ಅಂಡ್ ಪ್ರವೀರ್ ಆಫ್ ಕೋರ್ಸ್, ಯೂಶಲಿ ತೆರೆ ಹಿಂದೆಗಡೆ ಕೆಲಸ ಮಾಡೋರ್ ತುಂಬಾ ಕಷ್ಟ ಇರುತ್ತೆ ಅಂತ ಹೇಳ್ತಾರೆ, ಬಟ್ ಈ ಸಾಂಗ್ ಅಲ್ಲಿ ಪ್ರವೀರ್ ಅವ್ರು 16 hours ಕಂಟಿನ್ಯೂಸ್ ಆಗಿ ಟೇಕ್ ಮೇಲೆ ಟೇಕ್ ಕೊಟ್ಟು ಡಾನ್ಸ್ ಮಾಡಿದ್ದಾರೆ. ಅವ್ರಿಗೆ ಕಂಪ್ಲೀಟ್ಲಿ ಕ್ರ್ಯಾಂಪ್ ಅಪ್ ಆಗ್ತಾ ಇತ್ತು ಕಾಲೆಲ್ಲ ಒಂದ್ ಸ್ಟೆಪ್ ಮಾಡೋವಾಗ. ಸೊ ಅವಾಗ ಅವ್ರ ಬೇಕಿಂಗ್ ಸೋಡಾ ತಗೊಂಡು ಬಾಡಿನ ಚೆನ್ನಾಗಿ ಮತ್ತೆ ವಾಪಸ್ ತಗೊಂಡ್ಬಂದು 16 hours ಡ್ಯಾನ್ಸ್ ಮಾಡಿದ್ದಾರೆ. ಸೊ ಯಾ, ಐ ವುಡ್ ಲೈಕ್ ಟು ಥ್ಯಾಂಕ್ ದ ಹೋಲ್ ಟೀಮ್. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಕಮಿಂಗ್ ಅಂಡ್ ಮೇಕಿಂಗ್ ದಿಸ್ ಹ್ಯಾಪನ್. ಸೊ ಜೈರಾಮ್ ಸರ್. ಹೇಳೋದೆಲ್ಲ ಎಲ್ಲರೂ ನೀವು ಕೂಡ ಹೇಳಾಯ್ತಾ ಆಲ್ರೆಡಿ? ಇಲ್ಲ ಸರ್, ನೀವು ಮಾತಾಡಬೇಕು. ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ರಿಗೂ. ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ ನಮಗೋಸ್ಕರ, ನಮ್ಮ ಸಿನಿಮಾಗೋಸ್ಕರ ಬಂದು ಇಲ್ಲಿ ಕುತ್ಕೊಳ್ಳೋದು ಅಂದ್ರೆ ಬಿಸಿ ಶೆಡ್ಯೂಲ್ ವರ್ಕಿಂಗ್ ಡೇ ನಲ್ಲಿ ಇಷ್ಟು ಈಸಿ ಆದ ಕೆಲಸ ಅಲ್ಲ. ಒಂದ್ ತರದಲ್ಲಿ ನೋಡಿದ್ರೆ ನಾನೊಂಥರ ಲಕ್ಕಿ ಇದ್ದಂಗೆನೆ. ಸಿನಿಮಾ ಮಾಡೋದು, ಆಮೇಲೆ ಒಳ್ಳೆ ಕತೆ ಬಂದಾಗ ಅದರದ್ದು ಹೀರೋಗಳಲ್ಲಿ ಅಥವಾ ಟೀಮ್ ಅಲ್ಲಿ ಪ್ಯಾಷನೇಟ್ ಇದ್ದಾಗ ಅದನ್ನ ಸಪೋರ್ಟ್ ಮಾಡೋದು ಒಂದ್ ಕಡೆ ಆದ್ರೆ, ಸಿನಿಮಾ ಮಾಡಾದ್ಮೇಲೆ ರಿಯಲ್ ಜರ್ನಿ ಆಕ್ಚುಲ್ ಶುರು ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಈಗ ಅದನ್ನ ನೋಡ್ತಾ ಇದ್ದೀನಿ. ಸಿನಿಮಾ ಮಾಡ್ಬೇಕಾದ್ರೆ ಇದೇ ಕಷ್ಟ ಅನ್ಸಿತ್ತು. ಸಿನಿಮಾ ಮುಗಿದಾದ್ಮೇಲೆ ಈಗ ಇದನ್ನ ಜನರಿಗೆ ತಲುಪಿಸೋದು ಏನ್ ಪ್ರೋಸೆಸ್ ಇದೆಯಲ್ಲ, ಇದು ಅದಕ್ಕಿಂತ ಬಹಳ ಕಷ್ಟ ಅನ್ನೋದು ಈಗ ನಾನು ಪ್ರೋಸೆಸ್ ನ ಅರ್ಥ ಮಾಡ್ಕೊಂತ ಇದ್ದೀನಿ. ಆ ಲೆಕ್ಕದಲ್ಲಿ ನೋಡಿದ್ರೆ ನನಗೆ ಸಾಕಷ್ಟು ಜನ ದೊಡ್ಡ ದೊಡ್ಡ ಆಕ್ಟರ್ಗಳು ಅಥವಾ ಹೀರೋಗಳು, ಇಂಡಸ್ಟ್ರಿ ಲೀಡರ್ಸ್ ಎಲ್ಲಾರು ಪ್ರತಿ ನಮ್ ಹೆಜ್ಜೆನಲ್ಲೂ ನಮ್ಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ರವಿಚಂದ್ರನ್ ಸರ್ ನಮ್ಮ ಸಿನಿಮಾಗೆ ಫಸ್ಟ್ ಕ್ಲಾಪ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಟೀಸರ್ ರಿಲೀಸ್ ಅಂತಂದಾಗ ಶ್ರೀ ಮುರಳಿ ಸರ್ ಬಂದ್ಬಿಟ್ಟು ನಮ್ಮ ಟೀಸರ್ ಲಾಂಚ್ ಮಾಡ್ಕೊಟ್ರು. ಇವತ್ತು ದುನಿಯಾ ವಿಜಯ್ ಸರ್ ಬಂದ್ಬಿಟ್ಟು ನಮಗೆ ಸಾಂಗ್ ಲಾಂಚ್ ಮಾಡ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ನವೀನ್ ಆಯ್ತು ಅಥವಾ ನಮ್ಮ ಗುರುದತ್ ಸರ್, ಇನ್ನು ಮಿಕ್ಕದ ನಮ್ದೆಲ್ಲ ನೀವೆಲ್ಲರೂ ನಮ್ಮ ಕುಟುಂಬ ಇದ್ದಂಗೆನೆ ಪ್ರತಿ ಹೆಜ್ಜೆಲ್ಲೂ ನಮ್ ಜೊತೆಗೆ ಇದ್ದೇ ಇದ್ದೀರಾ ಆಲ್ರೆಡಿ. ಬಟ್ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ, ಹೊಸ ಒಬ್ಬ ಪ್ರೊಡಕ್ಷನ್ ಕಂಪನಿಯಿಂದ ಒಂದು ಹೊಸದಾಗಿ ಸಿನಿಮಾ ಮಾಡಿದೀವಿ ಅಂದಾಗ ಅದನ್ನ ನಂಬಿ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಥವಾ ಚೆನ್ನಾಗಿ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಏನು ನೀವು ಈ ನಮ್ಮ ಸೀನಿಯರ್ಸ್ ಆಯ್ತು ಅಥವಾ ನಮ್ಮ ಮೀಡಿಯಾದವರೆಲ್ಲ ತೋರಿಸ್ತಾ ಇದ್ರಲ್ಲ, ಅದಕ್ಕೆ ನಾನು ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ. ಸಿನಿಮಾ ಬಹಳ ಚೆನ್ನಾಗಿದೆ. ಅಂಡ್ ಎಲ್ಲರೂ ಹೇಳ್ದಂಗೆ ನಾನು ಹೇಳಿದ್ದೆ ಅಂತ ಅನ್ಸ್ಬೋದು, ಬಟ್ ಆದ್ರೆ ಆ ಟೆಕ್ನಿಕಲ್ ಕ್ವಾಲಿಟಿ ಆಸ್ಪೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದೀವಿ. ಕತೆ ಜೊತೆಗೆ ಅದರಲ್ಲಿ ಪ್ರತಿಯೊಂದು ಎಲಿಮೆಂಟ್, ನಮ್ಮ DOP ಒಂದೊಂದು ಫ್ರೇಮ್ ನು ಅಷ್ಟೇ ಇಂಟ್ರೆಸ್ಟ್ ತೋರಿಸಿ ಲೈಟಿಂಗ್ ಸೆಟ್ ಮಾಡ್ಕೊಂಡು ಮಾಡಿದ್ದಾರೆ. ಅಥವಾ ನಮ್ಮ ಟೋಟಲ್ ಕ್ರ್ಯೂ ಮೆಂಬರ್ಸ್ ಅವ್ರ ರೋಲ್, ಶೈನ್ ಶೆಟ್ಟಿ ಬರೀ ಒಂದು ಸಪೋರ್ಟಿಂಗ್ ಸ್ಟಾರ್ ಅಲ್ಲ, ಇವ್ರು ಆಕ್ಚುಲಿ ಈಕ್ವಲಿ ವೈಟೇಜ್ ಇರುವಂತ ರೋಲ್ ಮಾಡಿರೋದು ಶೈನ್ ಶೆಟ್ಟಿ ಅವರು. ನಿಮ್ಗೆ ಅದು ಸಿನಿಮಾ ನೋಡಿದಾಗ ಅದನ್ನ ಅರ್ಥ ಆಗುತ್ತೆ. ಅಥವಾ ಪ್ರಾಬಬ್ಲಿ ಇಫ್ ಐ ಕ್ಯಾನ್ ಸೇ ಸೊ, ಶೈನ್ ಶೆಟ್ಟಿ ಅವ್ರನ್ನ ನೀವು ನೋಡಿರೋ ಎಲ್ಲಾ ರೋಲ್ಸ್ ಗಿನ್ನ ಈ ರೋಲ್ ಅಲ್ಲಿ ನೀವು ಅವ್ರನ್ನ ಯು ವಿಲ್ ಸಿ ಹಿಮ್ ಒನ್ ಆಫ್ ದಿ ಬೆಸ್ಟ್ ಆಕ್ಟಿಂಗ್ ಅಂತ ಅನ್ಸುತ್ತೆ ನಿಮ್ಗೆ. ಅಷ್ಟು ಚೆನ್ನಾಗಿ ಪ್ರತಿ ಒಂದು ಎಕ್ಸ್ಪ್ರೆಷನ್ ಆಗ್ಲಿ ಅಥವಾ ವಾಯ್ಸ್ ಟೋನು ಅಮೇಸಿಂಗ್ ಸರ್. ಆಕ್ಚುಲಿ ನೀವು ಬಹಳ ಚೆನ್ನಾಗಿ ಮಾಡಿದೀರಿ. ನಾನು ಸುಮ್ಮನೆ ಹೇಳಲಿಕ್ಕೆ ಹೇಳ್ತಾ ಇಲ್ಲ, ನಾವು ನೋಡಿದೀವಿ. ಇನ್ಫ್ಯಾಕ್ಟ್ ಗುರು ಅವರು ನೋಡಿದ್ದಾರೆ ನಿಮ್ ರೋಲ್ ಎಲ್ಲ ಅದರಲ್ಲಿ. ಅಂಡ್ ದೆನ್ ರಿಷಿಕಾ ಬಗ್ಗೆ ಅಂತೂ ಹೇಳಂಗಿಲ್ಲ. ಅಂಡ್ ಹರ್ ಚಾಯ್ಸ್ ಆಫ್ ಸಬ್ಜೆಕ್ಟ್ ಇಸ್ ವೆರಿ ಯುನೀಕ್. ನಮ್ ಕತೆಗೆ ಏನ್ ಬೇಕೋ ಅಷ್ಟರ ಮಟ್ಟಿಗೆ ಅದನ್ನ ಬಹಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಾನು ಪ್ರತಿಯೊಬ್ಬರ ಬಗ್ಗೆನೂ ಹೇಳ್ತಾ ಹೋಗಲ್ಲ. ಅದರಲ್ಲಿ ಅಗೇನ್ ಪ್ರವೀರ್, ಯು ಆರ್ ಅನ್ ಅಮೇಸಿಂಗ್ ಆರ್ಟಿಸ್ಟ್. ಅಂಡ್ ಈ ಸಿನಿಮಾ ನಿನ್ನ ದೊಡ್ಡ ಕಟ್ಔಟ್ ನಿಲ್ಸಂಗಂತೂ ಡೆಫಿನೆಟ್ಲಿ ಮಾಡುತ್ತೆ ಅನ್ನೋ ಹೋಪ್ ಅಂತ ನಂಗಿದೆ. ಸೊ ಹಂಗಾಗಿ ಡೆಫಿನೆಟ್ಲಿ ಕನ್ನಡ ಸ್ಯಾಂಡಲ್ವುಡ್ ಸಿನಿಮಾಗೆ ಒನ್ ಆಫ್ ದಿ ಈ ಏಜ್ ಗ್ರೂಪ್ ಅಲ್ಲಿ ಇರುವಂತ ಒಳ್ಳೆ ಹೀರೋನ ನಮ್ಮ ಸ್ಯಾಂಡಲ್ವುಡ್ ಅಂತ ಡೆಫಿನೆಟ್ಲಿ ನೋಡುತ್ತೆ ಈ ರೂಪದಲ್ಲಿ. ಅಂಡ್ ಐ ಆಮ್ ಹೋಪಿಂಗ್ ದಟ್ ನಾವು ರಿಲೀಸ್ಗಾಗ್ಲಿ ಅಥವಾ ಪ್ರಮೋಷನ್ಗಾಗ್ಲಿ ಯಾವುದೇ ತರದ ಕನ್ಸ್ಟ್ರೇನ್ ಇಟ್ಕೊಂಡೆ ಎಲ್ಲಾ ತರದಲ್ಲೂ ನಾವು ಅದನ್ನ ಮಾಡ್ಬೇಕು ಅಂತಿದೀವಿ. ನನಗೆ ನಿಮ್ಮ ಮೀಡಿಯಾದವರ ಮತ್ತೆ ಎಲ್ಲಾ ಜನಗಳ ಸಪೋರ್ಟ್ ಬಹಳ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೆಲ್ಲ ನನಗೆ ಜೊತೆಗೆ ಇರ್ತೀರಾ ಅಥವಾ ಇರ್ರಿ ಅಂತ ನಾನು ಆಶಿಸ್ತಾ, ಥ್ಯಾಂಕ್ ಯು ಆಲ್ ಫಾರ್ ಅಗೇನ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸರ್. ಶಿವಾನಂದ್ ಶೆಟ್ಟಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರವೀಣ್ ಶೆಟ್ಟಿ ಸರ್ ವೇದಿಕೆ ಮೇಲೆ ಬರಬೇಕು. ಸರ್ ಇಲ್ಲಿ ಪ್ರವೀಣ್ ಸರ್ ಹೇಳಿ, ಹಾಡು ಹೇಗೆ ಅನಿಸ್ತು? ಹಾಡು ಬಹಳ ಅದ್ಭುತವಾಗಿದೆ, ಬಹಳ ವಿಶೇಷವಾಗಿದೆ. ಹಾಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಯಾರೋ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು ಥಿಯೇಟರ್ ವಿಷಯವಾಗಿ. ಬಹುಶಃ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಿರಂತರವಾಗಿ ನಾವು ಹೋರಾಟವನ್ನು ಮಾಡಿದ್ವಿ. ಅವತ್ತಿನ ದಿವಸ ರಮೇಶ್ ಅವರು ಸೈನೆಟ್ ಪಿಕ್ಚರ್ ಅನ್ನು ಮಾಡಿದ್ರು, ಥಿಯೇಟರ್ ಕೊಟ್ಟಿರ್ಲಿಲ್ಲ. ಅವತ್ತು ವಾಣಿಜ್ಯ ಮಂಡಳಿನೂ ಅವ್ರಿಗೆ ಸಪೋರ್ಟ್ ಮಾಡಿರ್ಲಿಲ್ಲ. ನಾವು ನಿಂತು, ಯಾಕೆಂದ್ರೆ ರಮೇಶ್ ಒಬ್ಬ ಕನ್ನಡ ಪರ ಹೋರಾಟಗಾರರಾಗಿದ್ರು, ನಾವು ನಿಂತು ಹೋರಾಟವನ್ನ ಮಾಡಿ ಥಿಯೇಟರ್ ಕೊಡ್ಸಿದ್ದೀವಿ. ಆದ್ರೂ ಸಹ ಅವ್ರು ಗೆದ್ದಿದ್ದಾರೆ. ಅದೇ ರೀತಿ ಇವತ್ತು ಪ್ರವೀಣ್ ಶೆಟ್ರು ಮಗ ಪಿಕ್ಚರ್ ಮಾಡ್ತಾ ಇದ್ದಲ್ಲ ಅಂದ್ರೆ
ನಾವ್ಯಾರು ಸುಮ್ಮನೆ ಇರೋಲ್ಲ, ರಸ್ತೆಗಿಳಿದಾದ್ರೂ ಥಿಯೇಟರ್ ಕೊಟ್ಟು ಈ ಚಿತ್ರನ ಗೆಲ್ಸ್ಕೊಂತೀವಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಹಾಗೆ ಈ ಚಿತ್ರದ ಬಗ್ಗೆ ಹೇಳ್ಬೇಕಾದ್ರೆ ಫಸ್ಟ್ ಕತೆ ಕೇಳಿದ್ ನಾನೇ. ಈ ಕಥೆಯಲ್ಲಿ ಒಂದು ವಿಶೇಷತೆ ಇತ್ತು. ಯಾವುದೇ ಡೈರೆಕ್ಟರ್ ಬರಲಿ, ಹೊಸ ಡೈರೆಕ್ಟರ್ಗಳು ಬಂದಾಗ, ಸರ್ ನಾನು KGF ತರ ಮಾಡ್ತೀನಿ, ನಾನು ಸಲಾರ್ ತರ ಮಾಡ್ತೀನಿ, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ನಮ್ಮ ಡೈರೆಕ್ಟ್ರು ಈಸ್ ಎಂಟಲಿ ಡಿಫ್ರೆಂಟ್. ಇಲ್ಲ ಸರ್, ನಮ್ದು ಈ ಕಾನ್ಸೆಪ್ಟ್ ಅಂತಾಗ್ಲಿ ಬಹಳ ಹತ್ರ ಮನ್ಸಿಗೆ ಹತ್ರ ಅದ. ಅದರಿಂದ ಇವ್ರಿಗೆ ಹೇಳಿದೆ, ಸರ್ ನೀವು ಮಾಡ್ತೀರಿ ಇಲ್ಲ ನಾನು ಮಾಡೋಣ ಅಂತ. ಸೊ ಟೋಟಲಿ ಒಳ್ಳೆ ಟೀಮ್ ವರ್ಕ್. ಯಂಗ್ಸ್ಟರ್ಸ್ ಇದ್ದಾರೆ. ಇವತ್ತೇನಾಗಿದೆ ಅಂದ್ರೆ ಭಾರತ ಮುಂದುವರಿತಾ ಇದ್ರೆ ಯಂಗ್ಸ್ಟರ್ಸ್ ಇಂದಾನೆ. ಅದರಿಂದ ನಾವು ಯಂಗ್ಸ್ಟರ್ಸ್ ಸಪೋರ್ಟ್ ಮಾಡಬೇಕು. 100% ಒಳ್ಳೆ ಪಿಕ್ಚರ್. ನಾನು ಪಿಕ್ಚರ್ ಪೂರ್ತಿ ನೋಡಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಮಾಧ್ಯಮದ ಮುಂದೆ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ನಿಮ್ಗೆ ಪ್ರವೀಣ್ ಸರ್. ಈ ಹಾಡನ್ನ ಬಿಡುಗಡೆ ಮಾಡಲಿಕ್ಕೆ ದುನಿಯಾ ವಿಜಯ್ ಸರ್ ಅವರು ಬಿಡುಗಡೆ ಮಾಡಿದ್ದಾರೆ. ತುಂಬಾ ಒಳ್ಳೆ ಸಾಂಗ್ ಅನ್ನ ಕೊಟ್ಟಿದ್ದಾರೆ. ಗುಬ್ಬಿ ಮತ್ತೆ ಸೈಪ್ ಅವರು ಒಳ್ಳೆ ಲಿರಿಕ್ಸ್ ಎಲ್ಲ ಒಟ್ಟಿಗೆ ಸೇರಿ, ಈ ಲಿರಿಕ್ಸ್ ಬರೆಯೋರು ಒಂದೇ ಮನೆಯಲ್ಲಿ ಕೂತು ಬರ್ದವ್ರೆ. ಈ ಸಿನಿಮಾದ ಹಿಂದೆ ತುಂಬಾ ಜನ ಅದಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಈ ಸಿನಿಮಾ ಗೆಲ್ಲಿಸಲೇಬೇಕಂತೇಳಿ ಎಲ್ಲರೂ ಸೇರ್ಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರೊಡ್ಯೂಸರ್ ಅವರಿಗೆ 5 ನಿಮಿಷನೂ ಟೈಮ್ ಇಲ್ಲ. ಅವರ ಬಿಸ್ನೆಸ್ ಅಲ್ಲಿ ಸಾವಿರಾರು ಜನ ಮಕ್ಕಳಿಗೆ, ಕನ್ನಡದ ಮಕ್ಕಳಿಗೆ ಕೆಲಸವನ್ನ ಇಡೀ ದೇಶದಲ್ಲಿ ಕೊಟ್ಟಿದ್ದಾರೆ. ಅದ್ರ ನಡುವೆ ಸಿನಿಮಾ ರಂಗಕ್ಕೆ ಬಂದು 2 ಸಿನಿಮಾ ರೆಡಿ ಮಾಡಿಕೊಂಡು 3ನೇ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿ 4ನೇ ಸಿನಿಮಾಕ್ಕೆ ಕೋ ಪ್ರೊಡ್ಯೂಸರ್ ಆಗಿ ಬಂಡವಾಳವನ್ನ ಹಾಕಿ ಒಂದು ಅದ್ಭುತವಾಗಿ ಕನ್ನಡದಲ್ಲಿ ಒಬ್ಬ ಒಳ್ಳೆ ನಿರ್ಮಾಪಕನಾಗಿ ಕನ್ನಡಕ್ಕೆ ಬೆಂಬಲವನ್ನ ಕೊಡ್ಬೇಕನ್ನುವಂತ ಮನಸ್ಸಿಂದ ಈ ಸಿನಿಮಾಕ್ಕೆ ಏನೇನ್ ಬೇಕು ಎಲ್ಲ ಖರ್ಚನ್ನ ಅವ್ರು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಡೈರೆಕ್ಟರ್ ಸುರಾಗ್ ಅವರು, ನಾನು ಸುರಾಗ್ ಅವರು ಮಾತಾಡೋಲ್ಲ ನಮ್ ಕಡೆ ದೈವ ಬರುತ್ತೆ ಮೈ ಮೇಲೆ ಅನ್ಸುತ್ತೆ. ಆ ಸಿನಿಮಾದ ಕತೆ ಹೇಳಬೇಕಾದ್ರೆ ಅವ್ರು ಪೂರ್ತಿ ಅದರಲ್ಲಿ ಮುಳುಗೋಗಿರ್ತಾರೆ. ಒಂದೊಂದ್ ಟೈಮಲ್ಲಿ ಹೇಳ್ತೀನಿ, ಅವರೆಲ್ಲ ಹುಚ್ಚಿನ ಸಂತೆ ಇದ್ದಂಗಿದ್ದಾರೆ ಈ ಹುಡುಗರೆಲ್ಲ ಒಟ್ಟಿಗೆ ಅಂತೇಳಿ ಮಾತಾಡ್ತಾ ಇರ್ತಿದೆ. ಯಾಕಂದ್ರೆ ನಮ್ ಡೈರೆಕ್ಟರ್ ಅಂತಾರೆ ಹಾಗೇನೆ ಸಿನಿಮಾದ ಬಗ್ಗೆ, ಅವನು ಅಲ್ಲಿ ಕರ್ಕೊಂಡೋದಪ್ಪ ಇನ್ನೂ ಹಾಳು ಮಾಡ್ಬಿಟ್ಟ, ಹುಚ್ಚಿನ ಮಾಡ್ಬಿಟ್ಟ ಅಂತ ಎರಡನೇದಾಗಿ. ಜೊತೆಯಲ್ಲಿ ಹೀರೋಯಿನಿ ಅವರು ಹಾಗೇನೆ ಆ ಸಿನಿಮಾದ ಬಗ್ಗೆ ಪೂರ್ತಿ ಇಡೀ ದಿನ ಒಟ್ಟಿಗೆ ಇರ್ತಾ ಇದ್ರು. ಜೊತೆಯಲ್ಲಿ ನಮ್ಮ ಶೈನ್ ಶೆಟ್ರು ಅಲ್ಲ ಇಲ್ಲೋ ಸ್ವಲ್ಪ ತಪ್ಸ್ಕೊಂಡ್ಬಿಟ್ಟವ್ರೆ, ಸ್ವಲ್ಪ ಹಾಗೆ ಆಗಿದ್ದಾರೆ, ಸ್ವಲ್ಪ ಆಚೆ ಹೋಗ್ತಾರೆ ಈಚೆ ಬರ್ತಾರೆ. ಈ ರೀತಿ ಒಂದು ಒಳ್ಳೆ ತಂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಸಿನಿಮಾಕ್ಕೆ ಚಿತ್ರಮಂದಿರಗಳು ಸಿಕ್ಕಿಲ್ಲ ಅಂದ್ರೆ ಆವತ್ತಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಧೂಮ್ ಚಿತ್ರ 7 ವಾರಗಳ ನಂತರ ಬಿಡುಗಡೆ ಆಗ್ಬೇಕಂತ ಅವಾಗ ಚಿತ್ರಮಂದಿರ ಕನ್ನಡ ಚಿತ್ರವನ್ನ ಉಳಿಸ್ಲಿಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ಜನ ಕಾರ್ಯಕರ್ತರು ರಕ್ತವನ್ನ ಕೊಟ್ಟಿದ್ದಾರೆ, ಪೊಲೀಸರು ಲಾಠಿ ಎತ್ತಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಕನ್ನಡ ಚಿತ್ರವನ್ನ ಉಳಿಸ್ಕೊಳ್ಳೇಬೇಕು. ವಿಜಯ್ ಅವರು, ರಂಗನಾಥ್ ಸರ್ ಅವರು ಹೇಳಿರುವಂತ ಮಾರ್ಗದರ್ಶನ ನಾವೆಲ್ಲ ನಡಿಬೇಕಾಗುತ್ತೆ. ಈ ಸಿನಿಮಾ ಒಳ್ಳೆ ಸಿನಿಮಾ. ಎಲ್ಲರೂ ಸಹ ನಮ್ಮ ಇವರಿಲ್ಲದ್ರಪ್ಪ ಗೂಬೆ ಸ್ವಾಮಿ ಶ್ರೀವಾಸ್ ಅವರು ಸಹ ಒಳ್ಳೆ ನಟನೆಯನ್ನು ಮಾಡಿ ಒಳ್ಳೆ ಹಾಸ್ಯವನ್ನ ತುಂಬಿದ್ದಾರೆ. ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಖುಷಿ ಆಗತ್ತೆ. 2 ವರ್ಷಗಳ ನಿರಂತರವಾಗಿ ಸಿನಿಮಾದ ಹಿಂದೆ ನಾವೆಲ್ಲ ಬಿದ್ದಿದ್ದೀವಿ. ಇವರಿಗೆಲ್ಲ ವಿಲನ್ ಯಾರು ಕೇಳಿದ್ರೆ ಈ ಪ್ರವೀಣ್ ಶೆಟ್ಟರ್ ಯಾಕಪ್ಪ ಇಲ್ಲಿ ಬರ್ತಾರೆ ಅನ್ಸುತ್ತೆ ಅವರಿಗೆ. ಬಂದಾಗಲೆಲ್ಲ ಅವ್ರನ್ನ ಎಚ್ಚರಿಸ್ತಾ ಇರ್ತೀವಿ, ಹೀಗಲ್ಲ ಹೀಗಂತ ಇರ್ತೀವಿ. ಅವ್ರಿಗೆ ಬೇಜಾರಾಗತ್ತೆ ನಾವು ಹೇಳುವಂತದ್ದು. ನಮ್ಮ ಪ್ರೊಡ್ಯೂಸರ್ ಸುಮ್ಮನೆ ಇರ್ತಾರೆ, ಇವ್ರು ಯಾರಪ್ಪ ಮಧ್ಯೆ ಬಂದು ತಲೆ ತಿನ್ನಾರು ಅಂತ ಪರಿಸ್ಥಿತಿ ನಾನಿದ್ದೀನಿ ಅನ್ಸುತ್ತೆ. ಆದ್ರೂ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಶುಭವಾಗ್ಲಿ, ಯಶಸ್ವಿಯಾಗ್ಲಿ. ಕನ್ನಡ ಚಿತ್ರರಂಗ ಉಳಿಬೇಕಾಗಿದೆ, ಕನ್ನಡ ಉಳಿಬೇಕಾಗುತ್ತೆ. ಕನ್ನಡ ಉಳಿಬೇಕಾದ್ರೆ ಕನ್ನಡ ಚಿತ್ರರಂಗನೂ ಉಳಿಯೋದು ಅಷ್ಟೇ ಪ್ರಾಮುಖ್ಯ. ಅದನ್ನು ಉಳಿಸುವಂತ ಕೆಲಸ ಮಾಡೋಣ. ನಮಸ್ಕಾರ. ನಿಜವಾಗ್ಲೂ ನೀವು ಅದ್ಭುತವಾಗಿ ಮಾತಾಡಿದ್ರ. ಕನ್ನಡ ಅಂದ್ರೆ ಕನ್ನಡಿಗರಿಗೆ ಬೇಡ ಅನ್ನೋ ಮನಸ್ಥಿತಿಯಲ್ಲಿದ್ದೀವಿ. ಆದ್ರೆ ಒಳ್ಳೆ ಸಿನಿಮಾ ಕೊಟ್ಟಾಗ ನಮ್ಗೆಲ್ಲವೂ ಸಿಗುತ್ತೆ. ನಮ್ಮಲ್ಲಿ ಮೊದಲನೇದಾಗಿ ಹಿರಿಯ ನಟರಲ್ಲಿ ಒಗ್ಗಟ್ಟು ಬೇಕಾಗಿದೆ. ಜೊತೆಯಲ್ಲಿ ನವೀನ್ ಶಂಕರ್ ಅವರು ಬಂದಿದ್ದಾರೆ, ಒಳ್ಳೆ ಆಕ್ಟರ್. ಇವತ್ತು ಈ ಹಾಡ್ ಬಿಡುಗಡೆಗೆ ಬಂದಿದ್ದಾರೆ. ಅದರಲ್ಲಿ ನಮ್ಮ ಡೈರೆಕ್ಟರ್ ಗುರುದತ್ತ ಅವರು ಸಹ ಬಂದಿದ್ದಾರೆ. ಈಗ ಕರಾವಳಿ ಅಂತ ಸಿನಿಮಾ ಮಾಡ್ತಾ ಇದ್ದಾರೆ. ನಮ್ಮ ತಾರಕ್ ಮಾಸ್ಟರ್ ಅಂತ ಒಳ್ಳೆ ಡಾನ್ಸ್ ನಾನು ನೋಡಿದೀನಿ. ನನ್ಗಂತೂ ತಾರಕ್ ಮಾಸ್ಟರ್ ಮೇಲೆ ಮತ್ತೆ ಸುರಾಗ್ ಮೇಲೆ ತುಂಬಾ ಕೋಪ ಬಂದಿತ್ತು. ನನ್ನ ಮಗನ ಒಂದ್ ರಾಡಲ್ಲಿ 2 ಕಾಲಕ್ಕೆ ನಿಲ್ಸ್ಬಿಟ್ಟಿದ್ದಾರೆ. ಕೆಳಗಡೆ ಬಿದ್ರೆ ತಲೆ ಹೊಡೆದು ಹೋಗುತ್ತೆ.
ನನಗೆ ನೋಡ್ದವಲ್ಲೆಲ್ಲ ತುಂಬಾ ಹೊಟ್ಟೆ ಉರಿತಾ ಇತ್ತು. ಆದ್ರೂ ಸಿನಿಮಾ ಚೆನ್ನಾಗಿದೆ, ಹಾಡ್ ನೋಡಿದಾಗ ಖುಷಿ ಆಯ್ತು. ನಮಸ್ಕಾರ. ಹೇಳ್ತಾ ಇದ್ರಿ ಅವರೆಲ್ಲ ಹೇಳಿ. ಓಕೆ, ಶ್ರೀವಾಸ್ ಅವ್ರು ಬಂದ್ಬಿಡಿ. ಹಾಗೆ ಅನೂಪ್ ಅವರು ವೇದಿಕೆ ಮೇಲೆ ಬರ್ಬೇಕು. ಇಡೀ